ಟಿಪ್ಪಣಿ ಸಂಖ್ಯೆ 30. ಏನು ಹೇಳಾಕತ್ತಾರಲ್ಲಿ? ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ವಿವೇಕ, ವೈರಾಗ್ಯ, ಸಮಾಧಿ, ಸಡ್ ಸಂಪತ್ತಿ ಮತ್ತು ಮುಮುಕ್ಷುತ ಈ ಸಾಧನಗಳನ್ನು ಹೊಂದುವಂತಾಗಿರಬೇಕು. ಮತ್ತು ಸದ್ಗುರು ಮತ್ತು ಸತ್ಶಾಸ್ತ್ರಗಳ ಮೇಲೆ ಪರಮ ವಿಶ್ವಾಸಿಯಾಗಿರಬೇಕು. ಕುತರ್ಕ ಕದಾಚಿತ್ ಕರೆನಿ. ಕುತರ್ಕ ಅಂತಂದ್ರೆ ಎಂದೂ ಮಾಡಬಾರ್ದು. ಕುತರ್ಕ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ವೇದ ಅವಿರೋಧ ಸುತರ್ಕ. ವೇದ ಅವಿರೋಧ, ತಿಳಿಲಾರದ ವಸ್ತುಗಳ ಬಗ್ಗೆ ಗುರುಗಳ ಜೊತೆ ವಾದ ವಿವಾದ ಮಾಡಿ ತಿಳ್ಕೊ. ಅದು ಹ್ಯಾಂಗ ವಾದ ವಿವಾದ ಮಾಡು? ಶಾಸ್ತ್ರದ ಅನುಸಾರವಾಗಿ. ವೇದ ಅವಿರೋಧ ಸುತರ್ಕ, ವೇದ ವಿರೋಧ ಕುತರ್ಕ. ವೇದಗಳಿಗೆ ನಂಬೋದಿಲ್ಲ, ಇದೇನು ಶಾಸ್ತ್ರ ಯಾವ ಬರ್ದನೋ ಏನೋ ಇದೆಲ್ಲ ನಾವು ನಂಬಂಗಿಲ್ರಿ ಹಂಗಂದ್ರೆ ಇದು ಕುತರ್ಕ. ವೇದಕ್ಕೆ ಅನುಸಾರವಾಗಿ ಪ್ರಶ್ನೆಗಳನ್ನ ಮಾಡಿ ನೀ ಕೇಳಿದಿ, ಅದು ಸುತರ್ಕ. ವೇದಕ್ಕೆ ವಿರುದ್ಧ ಆಗಿ ನೀ ಪ್ರಶ್ನೆಗಳನ್ನು ಮಾಡಿದೆ, ಅದನ್ನು ಕುತರ್ಕ. ಹಿಂಗ ಗುರುಗಳಿಗೆ ಎಂದೂ ಕುತರ್ಕ ಮಾಡುವಂಗಿಲ್ಲ. ಯಾರು ಉತ್ತಮ ಜಿಜ್ಞಾಸುವಾದಂಥವನು, ತಿಳ್ಕೋಬೇಕನ್ನೋ ಇಚ್ಛೆ ಇದನ್ನು ಕೇಳು, ಶಾಸ್ತ್ರದ ಅನುಸಾರವಾಗಿ ಕೇಳು. वेद विरोध कुतर्क. ऐसे जो स्वरूप के जानने की तीव्र इच्छा वाला अधिकारी सो उत्तम जिज्ञासु है. ಒಟ್ಟಾರೆ ನಿಮಗೆ ಹೇಳ್ಬೇಕಂದ್ರ ನೀರಿನಿಂದ ತೆಗೆದ ಮೀನಿನಂತೆ. ಮೀನು ಹ್ಯಾಂಗ ಹೊಳ್ಳಿ ನೀರನ್ನೇ ಸೇರ್ಕೋಬೇಕಂತ ಐತಿಲ್ಲ, ಹಾಂಗ ನಾವು ಸ್ವರೂಪವನ್ನು ತಿಳ್ಕೋಬೇಕು ಅನ್ನುವ ಉತ್ಕಟ ಇಚ್ಛೆ. ಯಾವಾಗ ವೀರಭದ್ರ ಸ್ವಾಮಿಗಳು ಇದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ, ಇದು ಪ್ಲಾಸ್ಟಿಕ್ ಹೋಗಿ ಎಲ್ಲಿ ಲಯ ಆಗ್ತದ ಅನ್ನೋದು ಗೊತ್ತಿಲ್ಲ, ಎದಕ್ಕೆ ಉತ್ತರ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳೇ ಹೇಳ್ತಾರ ಅಂದಾಗ ಹ್ಯಾಂಗ ಶೋಧನೆಗೆ ಮುಂದಾದ್ರು. ಆ ಶೋಧನೆಗೆ ಸೋಮ ಭೀಮನು ಮುಂದಾಗಿದ್ರು ಗುರು ಶೋಧನೆಗೆ, ಆದ್ರೆ ಅವ್ರು ಅರ್ಧಕ್ಕೆ ಹೊಳಿ ಬಂದ್ರು. ಅಷ್ಟೊಂದು ಉತ್ಕಟ ಇಚ್ಛಾ ಅವ್ರಂತಕ್ಕೆ ಇರಲಿಲ್ಲ. ಸಿದ್ಧಾರೂಢಂತೆ ಉತ್ಕಟ ಇಚ್ಛಾ ಇತ್ತು, ಬಂದ್ರು, ತಿಳ್ಕೊಂಡ್ರು, ಲೋಕ ಪೂಜಿತರಾದ್ರು. ಆಮೇಲೆ ಪ್ರಕ್ರಿಯೆ ಮೇಲೆ ಟಿಪ್ಪಣಿ ಬಂದೈತಿ. ಪ್ರಕ್ರಿಯೆ ಅಂದ್ರೆ ಎದಕ್ಕೆ ಅನ್ಬೇಕು? ಟಿಪ್ಪಣಿ ಸಂಖ್ಯೆ 31. अद्वैत के बोध करने का कोई भी प्रकार सो प्रक्रिया है. ಅದ್ವೈತ ಬ್ರಹ್ಮ ಆತ್ಮರ ಏಕತ್ವದ ಜ್ಞಾನವನ್ನ ಮಾಡಿಕೊಡುವಂತ ಬೇಕಾದ ರೀತಿಯಾಗಿರ್ಬೋದು, ತಿಳಿಸಿಕೊಡುವ ರೀತಿ ಬೇಕಾದಾಗಿರ್ಬೋದು. ಅದಕ್ಕೆಲ್ಲ ಏನಂತಾರಂತ ಕೇಳಿದ್ರೆ ಪ್ರಕ್ರಿಯೆ ಅಂತ ಕರೀತಾರೆ. ಅದ್ವೈತದ ಜ್ಞಾನವನ್ನ ಮಾಡಿಕೊಡುವ ಒಂದು ರೀತಿಗೆ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಈ 32ನೇ ಪ್ರಶ್ನೆ ನಾವು ಓದ್ತೀನಿ, ಪಟಾಪಟ ಓದ್ಕೋತ ಹೋಗ್ತೀನಿ ಅಲ್ಲಿ ವಿಷಯ. ಯಾಕಂದ್ರೆ ಮುಂದಿನ ಅಧ್ಯಾಯಗಳ ಹೆಸರು ಕೊಟ್ಟಿದ್ದಾರೆ, ಅದಕ್ಕೆ ಬಿಡೋದು ಬೇಡ, ಓದ್ಕೋತ ಹೋಗೋರು. ಪ್ರಶ್ನೆ ಸಂಖ್ಯೆ 32. ತಿನ್ನ ಪ್ರಕ್ರಿಯೆಂಕೋ ನಾಮ್ ಕೌನ್ ಹೇ? ಶಿಷ್ಯನ ಕೇಳತನ, ಗುರುಗಳ ಮುಖದಿಂದ 1ರಿಂದ ಸಂಪೂರ್ಣ ನೀ ಚಂದ್ರೋದಯವನ್ನ ಕಲ್ತಾಗ ನಿನಗೇನಾಕೈತಿ? ದೃಢ ಜ್ಞಾನ ಹಾಕದ ಅಂತ ಹೇಳಿದ್ರು ಅವರು. ಅವು 1ರಿಂದ ಕೊನೆವರೆಗೂ ಅಂದ್ರೆ ಅವು ಯಾವ್ಯಾವ್ರಿ ಅಂತ ಕೇಳಾಕತ್ತ ನಾವು. ಅವು ಯಾವ್ಯಾವ ಅಂತ ಕೇಳಿದ್ರೆ, ಮೊದಲನೇದು ಉಪೋದ್ಘಾತ, ಮೊದಲನೇ ಕಲೆ ಹೆಸರೇನು? ಉಪೋದ್ಘಾತ. ಎರಡನೇದು ಏನಪ್ಪಾ ಅಂತ ಕೇಳಿದ್ರೆ ಪ್ರಪಂಚಕ ಆರೋಪ ಅವ್ರ ಅಪವಾದ. ಪ್ರಪಂಚದ ಆರೋಪ ಇಲ್ಲಿ ಬಿಡಿಸಂಗಿಲ್ಲ, ಅಲ್ಲಿ ಮುಂದೆ ಬಿಡಿಸೋತ್ ಹೋಗ್ತೀನಿ. ಆರೋಪ ಮತ್ತು ಅಪವಾದ ಆ ಕಲೆಗಳು ಬಂದಾಗ ಬಿಡಿಸೋಣ ಅಲ್ಲಿ. ಮೂರನೇದು ದೇಹ ತೀನ್ಕಾ ಮೈ ದೃಷ್ಟಾಹು, ಸ್ಥೂಲ ಸೂಕ್ಷ್ಮ ಕಾರಣ ದೇಹಕ್ಕಿಂತಲೂ ನಾನು ಅವುಗಳನ್ನ ತಿಳಿಯೋನಾಗಿದ್ದೇನೆ. ಮೈ ಪಂಚಕೋಶಾತೀತ, ನಾನು 5 ಕೋಶದಕ್ಕಿಂತಲೂ ವಿಲಕ್ಷಣನಾಗಿದ್ದೇನೆ. 4ನೇದ್ರೊಳಗೆ. 5ನೇದ್ರೊಳಗೆ 3 ಅವಸ್ಥಾಕ ಮೈ ಸಾಕ್ಷಿ ಹೂँ, ಜಾಗೃತ ಸ್ವಪ್ನ ಸುಸುಪ್ತಿ ಈ 3 ಅವಸ್ಥೆಗಳನ್ನ ನಾನು ತಿಳಿಯುವಂತವನಾಗಿದ್ದೇನೆ. ಪ್ರಪಂಚಕ ಮಿಥ್ಯಾಪನ, ಈ ಪ್ರಪಂಚ ಸುಳ್ಳು ಐತಿ ಅಂತ ಹೇಳ್ತಾರೆ. ಯಾಕಂದ್ರೆ 2ನೇ ಕಲಾ ಒಳಗ ಪ್ರಪಂಚದ ಉತ್ಪತ್ತಿ ಹೇಳ್ಯಾರ, ಅಲ್ಲಿ ಹೋಗಿ ಮುಂದೆ ಸುಳ್ಳು ಮಾಡ್ಬೇಕಾಕೈತಿ. 7ನೇದೊಳಗೆ ಆತ್ಮಕ್ಕೆ ವಿಶೇಷಣ, ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅವುಗಳನ್ನು ಹೇಳ್ತಾರೆ. 8ನೇದೊಳಗೆ ಸಚ್ಚಿದಾನಂದದಕ್ಕೆ ವಿಶೇಷ ವರ್ಣನ, ಅವುಗಳ ಬಗ್ಗೆ ಎಲ್ಲಿಂದ ಮಾಡೋರದ್ರ ವಿಶೇಷವಾಗಿ ಹೇಳೋರದ. 9ರೊಳಗೆ ಅವಾಚ್ಯ ಸಿದ್ಧಾಂತ ವರ್ಣನ, ಅಂದ್ರ ಬ್ರಹ್ಮನನ್ನ ಅವಾಚ್ಯ, ಅವಾಚ್ಯ ಅಂದ್ರೇನು? ಮಾತು ಮನಗಳಿಂದ ಅತ್ತತ್ತ, ವಾಣಿಗೆ ವಿಷಯ ಅಲ್ಲ ಅಂದಂಗ. 10ರೊಳಗೆ ಏನು ಹೇಳೋರದ್ರ ಸಾಮಾನ್ಯ ಚೈತನ್ಯ ಮತ್ತು ವಿಶೇಷ ಚೈತನ್ಯ. ಕಟ್ಟಿಗೆ ಒಳಗಿರ್ತಕ್ಕಂಥ ಬೆಂಕಿ ಅದು ಸಾಮಾನ್ಯ ಬೆಂಕಿ, ಕಟ್ಟಿಗೆ ತಿಕ್ಕಿ ಬೆಂಕಿಯನ್ನು ಹತ್ತೈತಿಲ್ಲ ಅದು ವಿಶೇಷ ಬೆಂಕಿ. ಕಟ್ಟಿಗೆ ಬೆಂಕಿ ಇರ್ತೈತಿಲ್ಲ,
ಪ್ರತಿಯೊಂದ್ರಾಗೂ ಪಂಚಮಹಾಭೂತ ತತ್ವಗಳು ಅದಾವ. ಅದು ಪ್ರಕಟ ಆತು ಅಂದ್ರೆ ಅದು ವಿಶೇಷ, ಗುಪ್ತ ರೀತಿಯಿಂದ ಇತ್ತು ಅಂದ್ರೆ ಅದು ಸಾಮಾನ್ಯ. ಮ್ಯಾಗ ಆಕಳ ಮಾರದ ಒಳಗೆ ಹೋರಿ ಗುಣ ಅದ ನೋಡತ್ತಿರ್ತಾರೆ, ಎತ್ತಿರ್ತಾರೆ. ಮ್ಯಾಗ ಸಾಮಾನ್ಯವಾಗಿ ತೋರ್ತಿರ್ತಾನೆ, ಸಂದರ್ಭ ಬಂದಾಗ ಅವನ ಕೈ ಅವನು ತೋರಿಸೇ ಬಿಡ್ತಾನೆ. ತ್ವಂಪದ और तत्पद का वाचार्थ और लक्ष्यार्थ और दोनों के लक्ष्यार्थ की एकता. तत्पदक वाचार्थ ಏನು, ತತ್ಪದಕ ಲಕ್ಷ್ಯಾರ್ಥ ಏನು, ತ್ವಂಪದಕ ವಾಚಾರ್ಥ ಏನು, ತ್ವಂಪದಕ ಲಕ್ಷ್ಯಾರ್ಥ ಏನು ತಿಳಿಸಿ ಎರಡೂ ಲಕ್ಷ್ಯಾರ್ಥಗಳ ಏಕತ್ವವನ್ನು ಮಾಡ್ತಾರೆ. 12 ಜ್ಞಾನಕಿ ಕರ್ಮಕಿ ನಿವೃತ್ತಿ. ಜ್ಞಾನಿಕೆ ಕರ್ಮಕಿ ನಿವೃತ್ತಿ. ಜ್ಞಾನಿ ಮತ್ತೆ ಯಾಕಪ್ಪ ಅಂದ್ರೆ ಮತ್ತೆ ಪುನರ್ಜನ್ಮನೇ ಇಲ್ಲ ತೇಳ್ತೀರಿ. ಪುನರ್ಜನ್ಮ ನ ವಿದ್ಯತೆ ಅಂತ ಅಂದ ಬಳಕ ಮತ್ತು ಅವನ ಕರ್ಮಗಳ ಗತಿ ಹ್ಯಾಂಗ ಅಂತೇಳಿ ಅನ್ನೋದನ್ನ ಹೇಳೋರ್ದಾರ. 13 ಸಪ್ತ ಭೂಮಿಕಾ ಶುಭೇಚ್ಛ ಸುವಿಚಾರಣ ತನುಮಾನಸ ಸತ್ವಾಪತ್ತಿ ಅಸಂಸಕ್ತಿ ಪದಾರ್ಥ ಬಾಮಿನಿ ತುರ್ಯಗ ಇವು ಹೇಳೋರು. 14 ಜೀವನ್ ಮುಕ್ತಿ ಅವ್ರ ವಿಧೇಯ ಮುಕ್ತಿ. ಯಾರಿಗೆ ಜೀವನ್ ಮುಕ್ತರು ಅನ್ಬೇಕು, ಯಾರಿಗೆ ವಿಧೇಯ ಮುಕ್ತರು ಅನ್ಬೇಕು ಅನ್ನೋದನ್ನ ಹೇಳೋರದಾರ. ಇನ್ನು 15 ಇಲ್ಲಿ ಹಿಂದಿನ ಮುಂದಿನ 15 ವೇದಾಂತ ಪ್ರಮೇಯ. ವೇದಾಂತ ಪ್ರಮೇಯ ಅಂದ್ರೆ ವಿಷಯ, ಪ್ರಮೇಯ ಅಂದ್ರೇನು ವಿಷಯ. ವೇದಾಂತಕ ವಿಷಯ ಏನಪ್ಪ, ಜೀವ ಬ್ರಹ್ಮರ ಏಕತ್ವವೇ ವೇದಾಂತಕ ವಿಷಯ ಅನ್ನೋದು 15 ಹೇಳೋರದಾರ. ಇನ್ನು 16 ಅಂತೂ ಯಾರು ನಡೆಸೋದಿಲ್ಲ, ಅದೆಲ್ಲ ಸಂಸ್ಕೃತ ಇರ್ತೈತಿ. 15 ತನ ಅಷ್ಟೇ ನಡೆಸ್ತಾರೆ ಎಲ್ಲಾರು. ಶ್ರುತಿ ಷಡ್ಲಿಂಗ ಸಂಗ್ರಹ, ಅಲ್ಲಿ ಷಡ್ಲಿಂಗಗಳನ್ನ ಹೇಳೋರದಾರ. ಇಷ್ಟು ಪ್ರಕ್ರಿಯೆಗಳ ಹೆಸರು. ಇಲ್ಲೊಂದು ಟಿಪ್ಪಣಿ ಬಂದೈತೆ ನೋಡ್ರಿ, 32ನೇದು ಪ್ರಕ್ರಿಯಾ ಮ್ಯಾಲ. ಪ್ರಪಂಚ का विचार प्रथम द्वितीय षष्ठ द्वादश और त्रयोदश विषय प्रक्रिया विषय किया है. ಪ್ರಪಂಚದ ಬಗ್ಗೆ ಎಲ್ಲೆಲ್ಲಿ ವಿಚಾರ ಮಾಡಿದೀವಪ್ಪ ನಾವು ಅಂತ ಕೇಳಿದ್ರೆ, 1ನೇ ಕಲಾ ಒಳಗ, 2ನೇ ಕಲಾ ಒಳಗ, 6ನೇ ಕಲಾ ಒಳಗ, 12ನೇ ಕಲಾ ಒಳಗ, 13ನೇ ಕಲಾ ಒಳಗ ವಿಚಾರ ಮಾಡಿದೆವು ಜಗತ್ತಿನ ಬಗ್ಗೆ. ಪ್ರಪಂಚ ಸಹಿತ ಮೈ ಕೋನ್ ಹೂ ಯಾಕಾ ವಿಚಾರ, ನಾನು ಮತ್ತು ಜಗತ್ತಿನ ಬಗ್ಗೆ ಎಲ್ಲಿ ವಿಚಾರ ಮಾಡಿದೀವಿ ಅಂತ ಕೇಳಿದ್ರೆ ತೃತೀಯ ಚತುರ್ಥ ಪಂಚಮ ಪ್ರಕ್ರಿಯೆ ವಿಷಯ ಕಿಯಾ ಹೇ. 3, 4, 5ರಲ್ಲಿ ವಿಚಾರ ಮಾಡಿದ್ದಾರೆ. ಪರಮಾತ್ಮ ಕೋನ್ ಹೇ ಯಾಕಾ ವಿಚಾರ ದಶಮ ಪ್ರಕ್ರಿಯೆ ವಿಷಯ ಕಿಯಾ ಹೇ. ಪರಮಾತ್ಮ ಅಂದ್ರೆ ಯಾರು ಅನ್ನೋದನ್ನ 10ನೇ ಕಲಾ ಒಳಗ ವಿಚಾರ ಮಾಡಿದ್ದಾರೆ. ब्रह्म आत्मा दोनों के स्वरूप का विचार सप्तम अष्टम नवम एकादश और चतुर्दश विषय प्रक्रिया विषय किया है. ब्रह्म आत्मर इಬ್ಬರ ಸ್ವರೂಪಗಳ ಬಗ್ಗೆ ವಿಚಾರ 7, 8, 9, 11, 14 ಇವುಗಳಲ್ಲಿ ಹೇಳಲ್ಪಟ್ಟಿದೆ. प्रपंच और ब्रह्मात्मा के स्वरूप का विचार पंचदश विषय प्रक्रिया विषय किया है. ಪ್ರಪಂಚ ಮತ್ತು ಬ್ರಹ್ಮಾತ್ಮಗಳ ಸ್ವರೂಪದ ಬಗ್ಗೆ ವಿಚಾರ ಎಲ್ಲಿ ಹೇಳಿದಾರ, ಪಂಚದಶ ವಿಂಶತಿ ಅಂದ್ರೆ 15ರೊಳಗೆ ಹೇಳಿದಾರೆ, 15ನೇ ಕಲಾ ಒಳಗೆ. सर्व प्रक्रिया का तत्व त्वम पदार्थ का शोधन और तिनकी एकता का निश्चय प्रयोजन है. ಈ 15 ಕಲೆಗಳ ಪ್ರಯೋಜನ ಏನು ಅಂತ ಕೇಳಿದ್ರೆ ತತ್ಪದ ಮತ್ತು ತ್ವಂ ಪದದ ಶೋಧನಾ ಮಾಡಿ ಅದನ್ನ ಏಕತ್ವವನ್ನ ಮಾಡೋದೇ ಪ್ರಯೋಜನ ಐತಿ, ಬೇರೆ ಪ್ರಯೋಜನ ಇಲ್ಲ. ಇಲ್ಲಿಗೆ 1ನೇ ಕಲಾ ಮುಕ್ತಾಯ. ಇದು 2ನೇ ಕಲಾ. ಇದು ಮಧ್ಯಮ ಅಧಿಕಾರಿ ಅಥವಾ ಕನಿಷ್ಠ ಅಧಿಕಾರಿಗೆ ಅಂತ ತಿಳ್ಕೊಳ್ಳಿ. ನೀನೇ ಪರಮಾತ್ಮ ಇದ್ದಿ ಅಂದ್ರೆ ಆತ್ಯಪ್ಪ ಅಂದ್ರೆ ಕೆಲಸ ಮುಗಿದು ಹೋತು. ನೀನೇ ಪರಮಾತ್ಮ ಅದಿ ಅಂದ ಬಳಕ ಆತು ಅಂದಿ, ನಿನ್ನ ಕೆಲಸ ಮುಗೀತು. ನಾ ಹ್ಯಾಂಗ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮೈವ ನಾ ಪರಹ ಅಂದ್ರವ್ರು. ಇದೆಲ್ಲ ಜಗತ್ತು ಸುಳ್ಳೈತಿ, ನೀವೊಬ್ಬನ ಖರೀ ಇದಿ, ನಿನಗೆ ಬಿಟ್ರಿ ಇಲ್ಲಿ ಏನೂ ಇಲ್ಲ ಅಂದ ಬಳಕ ಅದ್ಯಾಂಗಪ್ಪ ನನಗೆ ಬಿಟ್ರೆ ಇದು ಇಲ್ಲ ತೇತಲ್ಲ. ಮಳಿ ಆಗಕತ್ತೈತಿ, ನೀರು ಹರಿಯಾಕತ್ತವ, ಮಠ ಐತಿ, ಗಿಡ ಐತಿ, ಗಾಡ್ ಐತಿ, ಗೋಡ ಐತಿ, ಇದಕ್ಕೆಲ್ಲ ಹ್ಯಾಂಗ ಸುಳ್ಳೈತಿ ಅಂದ್ರೆ ಬಾಯಿಲ್ಲ ಅಂದ್ರು. ಕಸಬಾರಿಗಿತ್ತು ಕಸ ಹುಡುಗು ಮುಂದೆ ಕುಂಡ್ರಂದ್ರಿ ಉಪದೇಶ ಚಾಲು ಆತಿಗೆ. ಈ 2ನೇ ಕಲಾ ಒಳಗೆ ಏನು ಹೇಳೋರದಾರ ಅಂತ ಕೇಳಿದ್ರೆ, ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನ ಮಾಡಿ ತೋರಿಸುವ ಕೆಲಸ. ಇದ್ದ ಮಣ್ಣಿನೊಳಗ
ಇಲ್ಲದ ಗಣಪತಿಯನ್ನ ಮಾಡಿ ತೋರಿಸೋ ಕೆಲಸ ಎರಡನೇ ಕಲಾ. ಅದು ಗಣಪತಿ ಮಾಡಿ ಇಟ್ಟಿರ್ತಾರ, ಅದ್ರ ತಲೆ ಮೇಲೆ ಕೈ ಹಚ್ಚರಿ ಏನೈತಿ? ಮಣ್ಣು ಐತಿ. ಅದ್ರ ಕಣ್ಣಿ ಕೈ ಹಚ್ಚದ್ರ, ಕಿವಿ ಕೈ ಹಚ್ಚದ್ರ, ಕಾಲಿ ಕೈ ಹಚ್ಚದ್ರ, ಕೈ ಹಚ್ಚದ್ರ, ಸೊಂಡಿ ಕೈ ಹಚ್ಚದ್ರ, ಅದ್ರ ಮುಂದೆ ಉಂಡಿ ಕೈ ಹಚ್ಚದ್ರ ಎಲ್ಲ ಮಣ್ಣ. ಗಣಪತಿ ಅನ್ನೋದು ಇಲ್ವೇ ಇಲ್ಲ. ಮೂಲ ವಿಚಾರ ಮಾಡಕ್ ಹೋದ್ರ ಅಲ್ಲಿ ಗಣಪತಿ ಇಲ್ಲ, ಎಲ್ಲಿ ಕೈ ಹಚ್ಚಿದ್ರು ಮಣ್ಣ 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 ಮಣ್ಣ. ಹಂಗ ಇದ್ದ ಮಣ್ಣಿನೊಳಗ ಇಲ್ಲದ ಗಣಪತಿಯನ್ನ ಮಾಡಿ ತೋರಿಸೋದು. ಇದಕ್ಕೆ ಏನತ್ತಾರಪ್ಪ ಅಂತ ಕೇಳಿದ್ರ ಶಿರಶ್ಛೇದ ಅಲಂಕೃತ ನ್ಯಾಯ. ಶಿರಶ್ಛೇದ ಅಲಂಕೃತ ನ್ಯಾಯ. ಮಾಂಸಾಹಾರಿಗಳು ದೇವ್ರ ಮಾಡೋದಿತ್ತು ಅಂದ್ರೆ ಮುಂದೊಂದು ವರ್ಷಕ್ಕೆ ದೇವ್ರ ಮಾಡೋದಿತ್ತಪ್ಪ ಅಂದ್ರೆ ಈ ಒಂದು ಸಣ್ಣದ ಹೋತ್ಮರಿ ತಂದು ಸಾಕ್ತಾರ. ಹೋತ್ಮರಿ ತಂದು ಸಾಕ್ತಾರ, ಅದಕ್ಕೆ 2 ಟೈಮ್ 3 ಟೈಮ್ ಕಾಳು ಇಡ್ತಾರ, ಬೇಕಾದ ತಂದು ಮೇವು ಒಗಿತಾರ, ಗೊಂಜಾಳ ತೆನಿ ಒಗಿತಾರ, ಏನೆಲ್ಲ ಒಗಿತಾರ, ಶಿಸ್ತಾಗ ಮೇಯಿಸ್ತಾರ. ಅದು ಹೋತಿರ್ತದ. ನಮ್ಮ ಮಾಲಕ ನನ್ನ ಮ್ಯಾಗ ಎಷ್ಟು ಕಾಳಜಿ ಅದನ. ಜಗತ್ತಿನಾಗಿರುವಂತ ಎಲ್ಲಾ ಹಾಡುಗಳಿಗೂ ಹೋತ್ಮರಿಗೂ ಎಷ್ಟು ಪ್ರೀತಿ ಮಾಡಿದ್ದು ಅಂದ್ರೆ ಅವ್ಯಾಗ ಬ್ಯಾ 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 ಓದತ್ತಿದ್ದು. ನಾ ಎಷ್ಟು ಪುಣ್ಯ ಮಾಡೀನಿ, ಇಂಥ ಮನ್ಯಾಗ ಕಟ್ಟಿ ಹಾಕಿ 3 ಟೈಮ್ ಕಾಳಿಟ್ಟು ಮೈ ತಿಕ್ಕಿ ಹಸಿ ಮೇವು ತಂದು ಇಟ್ಟೆಲ್ಲ ಹಾಕ್ತಾರಂದ್ರ ನಾ ಎಷ್ಟು ಪುಣ್ಯ ಮಾಡೀನಿ ಅಂತ ಹೋತತ್ತಿದ್ದಂತ. ಹೋತಿಗೆ ಏನು ಗೊತ್ತ, ಜಾಸ್ತಿ ಉಪ್ಪತ್ತಂದ್ರೆ ಮತ್ತೊಂದು 4 ಮನೆ ಹೆಚ್ಚಿಗೆ ಕರಿಬಹುದು ಅನ್ನೋದು ಅವನಿಗೆ ಗೊತ್ತು. ಮಾಂಸ ಜಾಸ್ತಿ ಆತು ಅಂದ್ರೆ ಮತ್ತೊಂದು 4 ಮಂದಿ ಗೆಳೆಯರಿಗೆ ಜಾಸ್ತಿ ಕರಿಬೋದು ಊಟಕ್ಕೆ. ಅವ್ ಮುಂದೆ ಕೊಯ್ಯವದಾನ, ಅವ್ ಮುಂದೆ ಏನ್ ಮಾಡೋದನ? ಕೊಯ್ಯವದಾನ. ಅದಕ್ಕೆ ಏನ್ ಮಾಡಾಕತ್ತಾನ? ಮೈಸಾಕತ್ತಾನ. ಇದಕ್ಕೆ ಶಿರಶ್ಛೇದ ಅಲಂಕೃತ ನ್ಯಾಯ. ಮೊದಲ ಅಲಂಕಾರ ಮಾಡೋದು, ಆಮೇಲೆ ಹಲಾಲ್ ಮಾಡೋದು. ಹಂಗ ಪ್ರಪಂಚ ಹುಟ್ಟ್ಯದ ಹೇಳೋದು, ಎಂದಾಡೆ ಹಲಾಲ್ ಮಾಡೋದು. ಇದಕ್ಕೆ ಹೆಂಗತ್ತಾರಂದ್ರ ಸಣ್ಣ ಹುಡುಗರು ಆಟ ಆಡುವಾಗ ಮನೆ ಕಟ್ತಿರ್ತಾರ ಉಸುಕನಾಗ. ಮನೆಗಿನಿ ಎಲ್ಲ ಕಟ್ಟಿ ಚಂದ ಆಟ ಆಡಿ ಎಲ್ಲ ತರ್ತಾರ, ರೊಟ್ಟಿ ಮಾಡ್ತಾರ, ಅದನ್ನು ತರ್ತಾರ, ಇದನ್ನು ತರ್ತಾರ, ಎಲ್ಲ ಇಟ್ಟು ಲಾಸ್ಟಕ್ಕೆ ಹೋಗುವಾಗ ಓದ್ದ ಮನೆ ಕೆಡಿ ಬಂದ್ಬಿಡ್ತಾರ. ಕೆಡಿ ಬರ್ತಾರೋ ಇಲ್ಲೋ? ನಾವೆಲ್ಲ ಕೆಡಿ ಬಂದಿದೀವಿ. ಹಂಗ ಇದು ಉಸುಕನಾಗ ಮನೆ ಕಟ್ಟದಂಗ ನಡೆದೈತಿ. ಅದು ಉಸುಕದಾಗ ಮನೆ ಕಟ್ಟದಂಗ. ಅಥ ದ್ವಿತೀಯ ಕಲಾ ಪ್ರಾರಂಭ ಅಂದ್ರೆ ಅವ್ರ ಅಭಿಪ್ರಾಯ. ಎರಡನೇ ಕಲಾ ಒಳಗೆ ಏನು ಹೇಳೋರ ನನ್ನ ಅಭಿಪ್ರಾಯ ನಮ್ಗೆ ಗೊತ್ತಾತಪ್ಪ ಅಂದ್ರೆ ಮುಂದೆ ಸರಳ ಅನಿಸ್ಬಿಡ್ತೈತಿ. ಹೃದಯಗತ ಭಾವೋ ಅಭಿಪ್ರಾಯ. ಅಥ ದ್ವಿತೀಯ ಕಲಾ ಪ್ರಾರಂಭ. ಈಗ ಎರಡನೇ ಕಲಾ ಪ್ರಾರಂಭ ಮಾಡೋರು ಅದ. ಅಥ ಅನ್ನೋದಕ್ಕೆ ಇಲ್ಲಿ ಏನು ಅರ್ಥ ಕೊಡ್ತು ಅಂದ್ರ ಒಂದನೇ ಕಲಾ ಮುಗಿದ ನಂತರ ಎರಡನೇ ಕಲಾ ಪ್ರಾರಂಭ. ಇಲ್ಲಿ ನಂತರ ಮತ್ತು ಪ್ರಾರಂಭ 2 ಅರ್ಥ ಕೊಡ್ತು ಅಥ ಅನ್ನೋ ಶಬ್ದ. ಪ್ರಪಂಚ ಆರೋಪ ಅಪವಾದ. ಮೊದಲ ಪ್ರಪಂಚ ಹೇಳ್ತಾರ ಹುಟ್ಟೇದಂತೇಳಿ, ಹಿಂದಾಡೋದನ್ನ ಸುಳ್ಳು ಮಾಡಿ ಬಿಡ್ತಾರ. ಆರೋಪ ಅಂದ್ರೇನು, ಅಪವಾದ ಅಂದ್ರೇನು ತಳಗ್ ಬಿಡಿಸಿ ಹೇಳ್ತಾರ. ಅವಸ್ತುವಾದಿ ಟಿಪ್ಪಣಿ ನೋಡ್ರ 33ನೇದು. ಅವಸ್ತುವಾದಿ ವಸ್ತು ಕಥನ ಅಪವಾದ ಕೈ ಜಾನಿಯೇ. ಅವಸ್ತುವಾದಿ ವಸ್ತು ಅಂದ್ರೆ ಏನ್ ತಿಳ್ಕೋರಿ ಮೊದಲಪ್ಪ ಅಂದ್ರೆ ವಸತಿ ಇತಿ ವಸ್ತು. ಯಾವುದು ಯಾವ ಕಾಲದಲ್ಲಿಯೂ ಬದಲಾವಣೆ ಹೊಂದುವುದಿಲ್ಲವೋ ಅದಕ್ಕೇನನ್ಬೇಕು? ವಸ್ತು ಅನ್ಬೇಕು. ಅದುವೇ ಬ್ರಹ್ಮ. ಅದುವೇ ಬ್ರಹ್ಮ. ಯಾವುದು ಯಾವ ಕಾಲದಲ್ಲಿಯೂ ಬದಲಾವಣೆ ಹೊಂದುವುದಿಲ್ಲವೋ, ಬದಲಾವಣೆ ಯಾವ್ದು ಹೊಂದಂಗಿಲ್ಲ, ಬ್ರಹ್ಮ ಬದಲಾವಣೆ ಹೊಂದಂಗಿಲ್ಲ. ಹೌದಾ? ಅದಕ್ಕೆ ಏನ್ ಅನ್ಬೇಕು ಅಂದ್ರ ಅವಸ್ತುವಿನಲ್ಲಿ ವಸ್ತುವೆಂದು ಹೇಳುವುದು. ಅವಸ್ತು ಅಂದ್ರೇನು? ಜಗತ್ತ. ಜಗತ್ತು ವಸ್ತು ಅಲ್ಲದು, ಜಗತ್ತಿನಲ್ಲಿ ಬದಲಾವಣೆ ಐತಿ. ಹೌದಲ್ಲ? ಅವಸ್ತು ಬಾದಿ ಅಂದ್ರೆ ಜಗತ್ತನ್ನ ಬಾದ ಮಾಡಿ ಅಂದ್ರೇನು? ಸುಳ್ಳ ಅಂತ ತಿಳ್ಕೊಂಡು, ಮಿಥ್ಯತ್ವ ನಿಶ್ಚಯಕ್ಕೂ ಬಾದ ಕೈಯೇ, ನಾಶ ಮಾಡತ್ ಹೇಳವರು ಸುಳ್ಳ ಅಂತ ತಿಳ್ಕೋತ ಹೇಳ್ಯಾರ. ಅವಸ್ತು ಬಾದಿ ವಸ್ತು ಕಥನ ಅಪವಾದ ಕೈಯೇ. ಪ್ರಪಂಚವನ್ನ ಸುಳ್ಳ ಮಾಡಿ ಬ್ರಹ್ಮನನ್ನ ತಿಳಿಸುವುದಕ್ಕೆ ಏನಂತಾರ? ಅಪವಾದ ಅಂತ ಕರೀತಾರೆ. 34ನೇ ಟಿಪ್ಪಣಿ. ಇದು ದುವಾದೊಳಗೆ ಬಂದ ಟಿಪ್ಪಣಿ ಅದ, ಬಾ ತಲೆ ಕೆಡಿಸ್ಕೋಬೇಡ್ರಿ. ಆ ಪದ್ಯದ ಮೇಲೆ ಬಂದದ ಟಿಪ್ಪಣಿ ಅದ. ಹೇ ಆರಜ ಕೈಯೇ ವಿವೇಕಿ.
ಹೇ ವಿವೇಕಿ ಪುರುಷನೇ ಅನ್ನಂಗದು. ಹೇ ವಿವೇಕಿ ಪುರುಷನೇ, ತಮಕ ರಜ ಅಂದ್ರ ಅಜ್ಞಾನದ ಅಂಶವಾಗಲ್ಪಟ್ಟಂತ ಯಾವ ಆವರಣ ಇರುವುದು ಅದನ್ನ ತಜ ಕಳ್ಕೋ, ಆವರಣವನ್ನ ಕಳ್ಕೋ ಅನ್ನಂಗದ್ರ ಅರ್ಥ. ಈಗ ಒಂದು ಸ್ವಲ್ಪ ಲಕ್ಷ ಕೊಡಿ, ಪ್ರಪಂಚದ ಕ್ರಮ ಹೇಳೋರ್ದರು. ಪ್ರಶ್ನೆ ಸಂಖ್ಯೆ 33. ಇದು 2ನೇ ಕಾಲ ಮುಗಿಯೋ ತನಕ ಜನರಲ್ ಬರಂಗಿಲ್ಲ, ಇಲ್ಲಿ ಶಾಸ್ತ್ರನೇ ಐತಿದ್ರ. ಪ್ರಶ್ನೆ 33. ಶುದ್ಧ ಬ್ರಹ್ಮ ವಿಷಯ ಪ್ರಪಂಚಕ ಆರೋಪ ಕೈಸಾ ಹುವೆ ಹೇ. ಅಲ್ರಿ ಐತಿ ಎಲ್ಲ ಬ್ರಹ್ಮ ತೇತಿರಿ, ಅಂತ ಬ್ರಹ್ಮನೊಳಗಿದ ಪ್ರಪಂಚ ಹ್ಯಾಂಗ ತೋರಾಕತೈತಿ, ಇದನ್ನ ಆರೋಪ ಹ್ಯಾಂಗ್ ಮಾಡ್ತೀರಿ? ಇದ್ದ ವಸ್ತು ಒಳಗ ಇಲ್ಲದ ಗಣಪತಿಯನ್ನ ಹೇಳ್ದಂಗ ಇದ್ದ ಬ್ರಹ್ಮನೊಳಗ ಇಲ್ಲದ ಪ್ರಪಂಚ ಹ್ಯಾಂಗ ಹೇಳಾಕತ್ತೀರಿ ಅನ್ನೋದನ್ನ ಹೇಳಾಕತ್ತಾರ. ಉತ್ತರ, ಅನಾದಿ ಶುದ್ಧ ಬ್ರಹ್ಮ ವಿಷಯ. ಬ್ರಹ್ಮ ಹೆಂಗದನ? ಅನಾದಿ. ಅನಾದಿ ಅಂದ್ರ ಡೇಟ್ ಆಫ್ ಬರ್ತ್ ಇಲ್ಲದ್ದು. ಆದಿರ್ ನ ಜ್ಞೇಯತೆ ಇತಿ ಅನಾದಿ. ಇಂಥ ಅನಾದಿ ಶುದ್ಧ. ಶುದ್ಧ ಅಂದ್ರ ದೋಷ ಅಸ್ಪರ್ಶಿ ಶುದ್ಧ, ಉಪಾಧಿ ರಹಿತಕ್ಕೂ ಶುದ್ಧ ಕೈಯೇ. ಈಶ್ವರನಿಗೆ ಶುದ್ಧ ಅನ್ಬಾರ್ದು, ಬ್ರಹ್ಮನಿಗೆ ಶುದ್ಧ ಅನ್ಬೇಕು. ಈಶ್ವರನಿಗೆ ಯಾಕೆ ಶುದ್ಧ ಅನ್ಬಾರ್ದು ಅಂದ್ರೆ ಅಲ್ಲಿ ಮಾಯಾ ಐತಿ. ಉಪಾಧಿ ರಹಿತಕ್ಕೂ ಶುದ್ಧ ಕೈ, ದೋಷ ಅಸ್ಪರ್ಶಿ ಶುದ್ಧ. ಅನಾದಿ ಶುದ್ಧವಾದಂತ ಬ್ರಹ್ಮನಲ್ಲಿ ಅನಾದಿ ಕಲ್ಪಿತ ಪ್ರಕೃತಿ ಹೇ. ಅನಾದಿ ಕಲ್ಪಿತ ಪ್ರಕೃತಿ ಅಂದ್ರೆ ಮಾಯಾ. ಇದು ಮಾಯಾನು ಅನಾದಿನೇ ಐತಿ, ಬ್ರಹ್ಮನು ಅನಾದಿ, ಮಾಯಾನು ಅನಾದಿ. ಬ್ರಹ್ಮ ಅನಂತ, ಮಾಯಾ ಶಾಂತ, ಇಟ್ಟು ವ್ಯತ್ಯಾಸ ಗೊತ್ತಾಗ್ತದ? ಬ್ರಹ್ಮು ಅನಾದಿ, ಮಾಯಾನು ಅನಾದಿ. ಬ್ರಹ್ಮ ಅನಂತದನ, ಮಾಯಾ ಶಾಂತ ಐತಿ. ಅನಂತ ಅಂದ್ರ ನಾಶ ಇಲ್ಲ, ಶಾಂತ ಅಂದ್ರ ನಾಶ ಐತಿ. ಮಾಯಾಕ ನಾಶ ಐತಿ. ತಿಸ್ ಪ್ರಕೃತಿಕ ಬ್ರಹ್ಮ ಕೆ ಸಾತಿ ಅನಾದಿ ಕಲ್ಪಿತ ತಾದಾತ್ಮ ಸಂಬಂಧ ಹೇ. ಇದೇಂದ್ರು ಈ ಮಾಯಾದು ಬ್ರಹ್ಮನೊಡನೆ ಸಂಬಂಧ ಐತಿ. ಏನೈತಿ? ಸಂಬಂಧ ಐತಿ. ಸಂಬಂಧ ಹೇಳ್ತಾರಲ್ಲ ಅವರು. ತಿಸ್ ಪ್ರಕೃತಿಕ ಬ್ರಹ್ಮ ಕೆ ಸಾತಿ ಅನಾದಿ ಕಲ್ಪಿತ ತಾದಾತ್ಮ ಸಂಬಂಧ ಹೇ. ಸಂಬಂಧ ಐತಿ ಅಂತ ಹೇಳಿದ್ರು ಅವರು. ಮಾಯಾಕು ಮತ್ತು ಪರಮಾತ್ಮನಿಗೂ ಎಂದಿನ ಹಿಡಿದು ಅನಾದಿ ಕಾಲದಿಂದ ಸಂಬಂಧ ಐತಿ. ಇಲ್ಲೊಂದು ಪ್ರಶ್ನೆ, ಇಲ್ಲೊಂದು ಪ್ರಶ್ನೆ. ಪರಮಾತ್ಮ ಹೆಂಗದನ ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ತೈತಿ ಅಸಂಘೋಯಂ ಪುರುಷ. ಏನ್ ಹೇಳ್ತೈತಿ? ಅಸಂಘೋಯಂ ಪುರುಷ ಅಂದ್ರ ನಿಸ್ಸಂಗದನ, ಅವನಿಗೆ ಸಂಘವೇ ಇಲ್ಲ ಅಂತ ಏನ್ ಹೇಳ್ತೈತಿ? ಶ್ರುತಿ ಹೇಳ್ತೈತಿ. ಮತ್ತಿಲ್ಲಿ ಪಂಡಿತ್ ಪಿತಾಂಬರಿಜಿಯವರು ಹೇಳಾಕತ್ತಾರ ಬ್ರಹ್ಮನಿಗೂ ಮತ್ತು ಮಾಯೆಗೂ ಅನಾದಿ ಸಂಬಂಧ ಐತಿ ಅಂತ ಹೇಳಾಕತ್ತಾರ. ಹೆಂಗ್ ಮಾಡೋದು? ಕರೆ ನಾವು ಗೊತ್ತಿರ್ಲಿಲ್ಲ, ಸುಮ್ಮ ಹೊಂಟಿದೀವಿ ನಾವು. ನೀವೇ ಶ್ರುತಿ ಒಳಗೆ ಹಿಂಗೆ ಹೇಳ್ದ ತಲೆ ಕೆಡಿಸ್ಬಿಟ್ರಿ. ಸಂಬಂಧ ಐತಿ. ಎಂತ ಸಂಬಂಧ ಐತಿ? ತಾದಾತ್ಮ ಸಂಬಂಧ ಐತಿ. ಯಾವ ಸಂಬಂಧ ಐತಿ? ಕಲ್ಪಿತ ತಾದಾತ್ಮ ಸಂಬಂಧ ಐತಿ. ಕಲ್ಪಿತ ತಾದಾತ್ಮ ಸಂಬಂಧ ಅಂದ್ರೇನು? ಕಲ್ಪಿತ ತಾದಾತ್ಮ ಸಂಬಂಧ ಅಂದ್ರೆ ಏನು? ಕಲ್ಪಿತ ಭೇದ ವಾಸ್ತವ ಅಭೇದ. ಹಗ್ಗದಾಗ ಹಾವು ತೋರಾಕತ್ತೈತಿ, ಆದ್ರ ಹಾವು ಹಗ್ಗಕ್ಕೆ ಬಿಟ್ಟಿಲ್ಲ. ಆ ಹಾವು ಹಗ್ಗದ ಸ್ವರೂಪವೇ ಐತಿ. ನನ್ನ ಹಗ್ಗ ನನಗೆ ಕೊಡು, ನೀನು ಹಾವು ನೋಡ್ಕೋತ ಕುಂಡ್ರು ಅಂದ್ರೆ ನಡೀತದ? ಸಿಂಪಿ ಒಳಗೆ ಬೆಳ್ಳಿ ತೋರಾಕತೈತಿ, ಕಲ್ಪಿತ ವಸ್ತು. ಈಗ ನಿಮಗೆ ಪಕ್ಕ ಅನುಭವಕ್ಕೆ ಬರುವಂಗೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಶಾಸ್ತ್ರ ಐತಿ ಅದು. ಇಲ್ಲಿ ಕೆಲವೊಂದು ಶಬ್ದಗಳು ಹಂಗೆ ಪ್ರಯೋಗ ಮಾಡಬೇಕಾಕೈತಿ. ಸ್ವಪ್ನದಾಗ ಬ್ರಹ್ಮಚಾರಿ ಹಾಳಾದ್ರ ಹಾಳಾದಂಗ, ಸ್ವಪ್ನದಾಗ ಬ್ರಹ್ಮಚಾರಿ ಹಾಳಾತ್ ಮನುಷ್ಯಂದು, ಅವ ಬ್ರಹ್ಮಚಾರಿ ಅಲ್ಲ. ಸ್ವಪ್ನ ನೀವು ಕನ್ಸಿಡರ್ ಮಾಡ್ತಿರೋ ಇಲ್ಲೋ? ಮಾಡಂಗಿಲ್ಲ. ಸ್ವಪ್ನಕ್ಕೂ ಜಾಗೃತಕ್ಕೂ ವ್ಯತ್ಯಾಸ ಐತಿ. ಸ್ವಪ್ನದಾಗ ನಿನ್ನ ಮದುವೆನೂ ಆಗ್ಬೋದು, ಮಕ್ಕಳನೂ ಆಗ್ಬೋದು, ಮುದುಕು ಆಗ್ಬೋದು, ಮೊಮ್ಮಗನೂ ಆಗ್ಬೋದು, ಸಾಯಬಹುದು. ಅದು ಜಾಗೃತಕ್ಕೆ ಸಂಬಂಧ ಪಡ್ತೈತೋ ಎಲ್ಲೋ?
ಪಡಂಗಿಲ್ಲ. ಹಂಗ ಸತ್ಯವಾದಂಥ ಬ್ರಹ್ಮನ ಜೊತೆ ಸ್ವಪ್ನದಲ್ಲಿರ್ತಕ್ಕಂಥ ಮಾಯಾ ಹೆಂಡತಿ ಜೊತೆ ಸಂಬಂಧ ಹೇಳಿದ್ರೆ ಏನು ಫರಕ್ ಆಗಲ್ಲ. ಏನಾಗಂಗಿಲ್ಲ, ಏನು ಫರಕ್ ಆಗಂಗಿಲ್ಲ. ಬ್ರಹ್ಮ ಅಂದ್ರ ನಾವು, ಮಾಯಾ ಅಂದ್ರೆ ನಾವು ಸ್ವಪ್ನದಾಗ ಮದುವೆ ಮಾಡ್ಕೊಂಡಂಗೆ. ಕನಸ್ನಾಗ ನಾವು ಮದುವೆ ಮಾಡ್ಕೊಂಡ್ರೆ ನಮ್ಮದು ಬ್ರಹ್ಮಚಾರಿ ಹೋಯ್ತು? ಇಲ್ಲ. ಎರಡು ಮದುವೆ ಹಾಕವ? ಇಲ್ಲ. ಸುಳ್ಳೈತಿಲ್ಲ ಅದು. ಹಂಗ ಬ್ರಹ್ಮನ ಜೊತೆ ಮಾಯೆ ಸಂಬಂಧ ಏನು ಹೇಳಾಕತ್ತೀವಲ್ಲ ನಾವು, ಈ ಸಂಬಂಧ ಹೆಂಗೈತಪ್ಪ ಅಂದ್ರೆ ಕಲ್ಪಿತ ಭೇದ. ವಾಸ್ತವ ಬ್ರಹ್ಮನಿಗೆ ಬಿಟ್ರೆ ಮಾಯಾನೂ ಇಲ್ವೇ ಇಲ್ಲ, ಅಲ್ಲಿ ಏನೂ ಇಲ್ವೇ ಇಲ್ಲ. ನಿಶೇಷ ಒಂದೇ ಐತಲ್ಲಿ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಒಂದೇ ಐತಲ್ಲಿ. ಇದು ಯಾಕೆ ಹೇಳಾಕತ್ತೀವಿ ನಾವು ಮೊದಲು ತಿಳ್ಕೋಬೇಕು. ಯಾಕೆ ಹೇಳಾಕತ್ತೀವಿ? ಇದ್ದ ಮಣ್ಣಿನೊಳಗೆ ಇಲ್ಲದ ಗಣಪತಿಯನ್ನ ಕಲ್ಪನಾ ಮಾಡಿ ಹೇಳಾಕತ್ತೀವಿ. ಸುಮ್ ಹೂ ಅನ್ನೋದು ಕರಿಬೇಕು. ನೀ ಈಗ ನೀ ಮೊದಲೇ ಇವ್ಯಾವು ಇಲ್ಲ ಅಂದ್ರೆ ನಿನಗೆ ಜ್ಞಾನ ಆಗಿ ಹೋಗ್ತಿತ್ತು. ಹಿಂಗಿದೆಲ್ಲ ಹ್ಯಾಂಗ ಅಂತ ಕೇಳೋಣ ಹೇಳಾಕತ್ತೀವಿ ನಾವು ಅಂದ್ರೆ ಅವ್ರು. ಗುರ್ತಾತಲ್ಲ? ಸರಿ, ಅನ್ಭವಕ್ಕೆ ಬಂದೈತ್ರಿ. ಅದೇ ಹುಡುಗಿಗೆ ಹೆಣ್ಣು ನೋಡಕ್ಕೆ ಹೊಂಟಿದ್ರು. ಅವ ಅಂದ, ನನ್ನ ಮದುವೆ ಆಗೈತಿ, ಹೆಣ್ಣೆ ನೋಡಕ್ಕೆ ಹೋಗ್ಬೇಡ. ಅಲ್ಲೋ, ಒಂದು ತಿಂಗಳಾತು ಹೆಣ್ಣು ನೋಡಾಕತ್ತೀವಿ, ಮದುವೆ ಆಗ್ಯದತ್ತೈತಿ. ಎಲ್ಲಿ ಮದುವೆ ಆಯ್ತು, ಯಾವಾಗ ಮದುವೆ ಆಯ್ತು, ಹುಡುಗಿ ಹೆಸರೇನು, ಯಾವ ಊರಕ್ಕಿ, ಮತ್ತು ಕರ್ಕೊಂಬ. ಮತ್ತು ಯಾಕಂದ್ರೆ ಈಗಿನ ಕಾಲ ಬೇರೆನೇ ಐತಿ. ತಂದೆ ತಾಯಿ ಮಕ್ಕಳು ಮಾತು ಹುಡುಗರು ಕೇಳಂಗಿಲ್ಲ. ಈಗ ಹುಡುಗರು ಮಾತಾ ತಂದೆ ತಾಯಿ ಕೇಳ್ಬೇಕು. ಕೇಳಿಲ್ಲಪ್ಪ ಅಂದ್ರೆ ನಮ್ಗೆ ಹೊರಗೆ ಹಾಕಿ ವೃದ್ಧಾಶ್ರಮ ಕಳಿಸಿಬಿಡ್ತಾರ. ಕರ್ಕೊಂಬ ಅನ್ನೋ. ಎಲ್ಲಿ ಆಗೈತಿ ಮದುವೆ? ಕನಸ್ನಾಗ ಆಗೈತಿ ಅನ್ನೋ. ನಡೀತದ? ನಡೆಯ. ಹಂಗಿದು ಮಾಯಾಕ ಮತ್ತು ಬ್ರಹ್ಮನಿಗಿರ್ತಕ್ಕಂಥ ಸಂಬಂಧ ಸ್ವಪ್ನ ಸಂಬಂಧದಂತೆ. ತಾದಾತ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ಕಲ್ಪಿತ ಭೇದ ವಾಸ್ತವ ಅಭೇದಕ್ಕೂ ತಾದಾತ್ಮ ಕೈಯೇ. ಅಥವಾ ತದೇವ ಆತ್ಮಾನಾಂ ಸ್ವರೂಪ ಯಶಸ್ಸಯವ ತಾದಾತ್ಮ. ಎಲ್ಲವೂ ನನ್ನ ಸ್ವರೂಪವೇ ಇದೆ ಅನ್ನೋದೇ ತಾದಾತ್ಮ. ಎಲ್ಲವೂ ನನ್ನ ಸ್ವರೂಪವೇ ಇದೆ, ಬ್ರಹ್ಮನ ಸ್ವರೂಪವೇ ಇದೆ ಅನ್ನೋದೇ ತಾದಾತ್ಮ. ಎರಡು ಲಕ್ಷಣ ವೇದಾಂತಿಗಳದಾವ. ಇನ್ನ ಭೇದ ಅಭೇದ ರೂಪಕ್ಕೂ ತಾದಾತ್ಮ ಕೈ ಅಂತೇಳಿ ಒಬ್ರು ಅಂತಾರೆ. ಅವ್ರು ಯಾರಂದ್ರೆ ಮಂಡಾನ್ ಮಿಶ್ರನ ಗುರುಗಳು ಪ್ರಭಾಕರ್. ವಿಷಯ ಕಡೆ ಬರ್ರಿಗೆ. ಅನಾದಿ ಶುದ್ಧವಾದಂತ ಬ್ರಹ್ಮನೊಡನೆ ಅನಾದಿ ಆಗಲ್ಪಟ್ಟಂತ ಪ್ರಕೃತಿ ಅಂದ್ರೆ ಮಾಯಾ. ಇವು ಇಬ್ಬರ ಸಂಬಂಧವೂ ಕೂಡ ಅನಾದಿ ಐತಿ. ಕೈಯೇ ಕಲ್ಪಿತ ಭೇದ ಸಹಿತ ವಾಸ್ತವ ಅಭೇದ ರೂಪ ಸಂಬಂಧ. ಸಂಬಂಧ ಅಂದ್ರೆ ಮತ್ತೆ ನೀವು ಅಸಂಗೋ ಎಂ ಪುರುಷ ಶಾಸ್ತ್ರಕ್ಕೆ ವಿರುದ್ಧ ಹಾಕದಂತ ಇಂಥ ಸಂಬಂಧ ತಿಳ್ಕೊಬೇಡ್ರಿ. ಸುಮ್ಮ ಕಲ್ಪಿತ ಹೇಳಾಗೈತಿ ಅವನು. ಸ್ವಪ್ರಕೃತಿ ಮಾಯಾ ಅವಿದ್ಯಾ ತಮ ಪ್ರಧಾನ ಪ್ರಕೃತಿ ಕರಿ ವಿಭಾಗಂಕು ಪಾವತಿ. ಪ್ರ ಅಂದ್ರ ರಜೋಗುಣ, ಪ್ರ ಅಂದ್ರ ಸತ್ವಗುಣ, ರ ಅಂದ್ರ ಪ್ರಕೃತಿ. ಪ್ರ ಅಂದ್ರ ಸತ್ವಗುಣ, ಕೃ ಅಂದ್ರ ರಜೋಗುಣ, ತಿ ಅಂದ್ರ ತಮೋಗುಣ. ಈ ಮೂರು ಗುಣ ಉಳ್ಳುದ್ದ ಪ್ರಕೃತಿ. ಈ ಪ್ರಕೃತಿ ಏನ್ ಮಾಡ್ತಪ್ಪ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಉಳ್ಳಂತ ಪ್ರಕೃತಿಯು ಒಂದು ಮಾಯಾ, ಇನ್ನೊಂದು ಅವಿದ್ಯಾ, ಇನ್ನೊಂದು ತಮ ಪ್ರಧಾನ ಪ್ರಕೃತಿ ಅಂತ ಮೂರು ಭಾಗ ಆಗ್ತಾವ. ಮಾಯಾ ಅಂದ್ರೆ ಏನು, ಅವಿದ್ಯಾ ಅಂದ್ರೆ ಏನು, ತಮ ಪ್ರಧಾನ ಪ್ರಕೃತಿ ಅಂದ್ರೆ ಏನು ಸದ್ದ ಬಿಡಿಸಿ ಹೇಳ್ತಾರ ಅವ್ರು. ಅದಕ್ಕೆ ನಾ ಹೇಳಲಾಗಿನಿ, ಸದ್ದ ಬಿಡಿಸ್ತಾರವ್ರು. ತಿನಿಮೆ ಜೋ ಶುದ್ಧ ಸತ್ವಗುಣಯುಕ್ತ ಸೋ ಮಾಯಾ ಹೈ. ಮಾಯಾ ಅಂತ ಎದಕ್ಕೆ ಅನ್ಬೇಕ್ರಿ ಅಂದ್ರೆ ಅದಕ್ಕಲ್ಲಿ ಈಶ್ವರನಿಗೆ ಮಾಯಾ ಉಪಾಧಿ ಆಗಿರೋದ್ರಿಂದ ಅವ ಸರ್ವಜ್ಞ ಅದಾನ, ಅವ ನಿತ್ಯ ಮುಕ್ತನದಾನ. ಯಾಕಪ್ಪ ಅಂದ್ರೆ ಶುದ್ಧ ಐತಿ ಅದು. ಯಾಕಪ್ಪ ಅಂದ್ರ ಸತ್ವ ಸಂಜಾಯತೆ ಜ್ಞಾನಂ ಅಂತಾರಲ್ಲೋ, ಎಲ್ಲಿ ಸತ್ವ ಗುಣ ಪ್ರಧಾನ ಇರ್ತದ ಅಲ್ಲೇ ಜ್ಞಾನ ಹಾಕದ ಅಂದ ಬಳಕ ಈಶ್ವರನಿಗೆ ಉಪಾಧಿ ಆಗಲ್ಪಟ್ಟಂತ ಮಾಯಾ ಯಾವಾಗಲೂ ಶುದ್ಧ ಐತಿ. ಹೀಗಾಗಿ ಅವ ಹೆಂಗದನ ನಿತ್ಯ ಮುಕ್ತ ಅದನ. ಸ್ವಲ್ಪ ಅನುಭವಕ್ಕೆ ಬರಂಗಿಲ್ಲ, ನಿಮಗೆ ತಿಳಿಲ್ಲ ಅಂದ್ರೂ ನಾ ಹೇಳ್ತೀನಿ. ಏನು ಅಂತ ಕಠಿಣ ನಿಲ್ಲ ವಿಷಯ ಇದು. ಅನಾದಿ ಶುದ್ಧವಾದಂಥ ಬ್ರಹ್ಮನಲ್ಲಿ ಒಂದು ಅನಾದಿ ಕಲ್ಪಿತ ಪ್ರಕೃತಿ ಇತ್ತು. ಆ ಅನಾದಿ ಕಲ್ಪಿತ ಪ್ರಕೃತಿ ಇದು ಬ್ರಹ್ಮನ ಜೊತೆ ಕಲ್ಪಿತ ಆದಾತ್ಮ ಸಂಬಂಧ ಇತ್ತು. ಆ ಪ್ರಕೃತಿಯು ಒಂದು ಮಾಯಾ, ಇನ್ನೊಂದು ಅವಿದ್ಯಾ, ಮೂರನೇದು ತಮ ಪ್ರಧಾನ ಪ್ರಕೃತಿ ಅಂತ ಮೂರು ಭಾಗ ಆತು. ಇಟ್ಟ ಅದು ವಿಷಯ. ಇದ್ರಾಗ ಶುದ್ಧ ಸತ್ವಗುಣ ಉಳ್ಳುದ್ದೇ ಮಾಯಾ. ಜೋ ಮಲಿನ ಸತ್ವಗುಣ ಯುಕ್ತ ಸೋ ಅವಿದ್ಯಾ ಹೇ. ಮಲಿನ ಗುಣಗಳಿಂದ ಕೂಡಲ್ಪಟ್ಟಂಥದಕ್ಕೆ ಅವಿದ್ಯಾ ಅನ್ನು. ಇದು ಜೀವನ ತೆಕ್ಕೆಗೆ ಬಿತ್ತದು. ಶುದ್ಧ ಇದ್ದದ್ದು ಹೋಗಿ ಈಶ್ವರನ ಕೊಳ್ಳಿಗೆ ಬಿತ್ತು. ಇದು ಬಂದ ಕ್ಷಣ ಇದು ಹೊಲಸಿದ್ದದ್ದು ಬಂದು ಮಲಿನ ಇದ್ದದ್ದು ಬಂದು ಜೀವನ ಕೊಳ್ಳಿಗೆ ಗಂಟು ಹಾಕೊಂಡ್ಬಿಡ್ತು.
जो ತಮೋಗುಣ ಯುಕ್ತ ಮುಖ್ಯತಾಕರಿ ಯುಕ್ತ ಹೇ ಸೋ ತಮ ಪ್ರಧಾನ ಪ್ರಕೃತಿ. ಇದು ಪ್ರಪಂಚ ಉತ್ಪತ್ತಿಗೆ ಕಾರಣ ಆಯ್ತು. ತಮೋಗುಣದಿಂದ ಪ್ರಕೃತಿ ತಮೋಗುಣ ಪ್ರಧಾನ ಐತಿ. ಪ್ರಪಂಚದ ಇದು ಜಡ ಐತಿ ಅಂದ್ರಲ್ಲೋ, ಪ್ರಪಂಚಕ್ಕೆ ಜಡ ಅದಂದ್ರ ಬಗ್ಗೆ ಇದು ತಮೋಗುಣ ಪ್ರಧಾನ. ಅದಕ್ಕಲ್ಲಿ ಅವರು ಮಾಯೊಳಗ ಪ್ರಕೃತಿ ಒಳಗ 3 ಭಾಗ ಆಗಿ, ಒಂದು ಮಾಯ ಇದ್ದದ್ದು ಶುದ್ಧ ಇದ್ದದ್ದು ಈಶ್ವರಂತೆ ಕೂತು, ಮಲಿನ ಇದ್ದದ್ದು ಅವಿದ್ಯೆ ಬಂದು ಜೀವನಂತೆ ಕೂತು, ತಮೋಗುಣದಿಂದ ಪ್ರಧಾನವಾಗಲ್ಪಟ್ಟಂಥದ್ದು ಪ್ರಪಂಚವನ್ನು ಉತ್ಪತ್ತಿ ಮಾಡ. ಆಕಾಶ, ವಾಯು, ತೇಜ, ಜಲ, ಪೃಥ್ವಿ. ಹೀಗಾಗಿ ಇದು ಪ್ರಪಂಚ ತಮೋಗುಣ ಪ್ರಧಾನ ಐತಿ. ಇದ್ರ ಸತ್ವಗುಣ ರಜೋಗುಣ ಇಲ್ಲೇನ್ರಿ ಅದಾವ, ಪ್ರಮಾಣ ಕಡಿಮೆ ಅದಾವ, ಪ್ರಮಾಣ ಕಡಿಮೆ ಅದಾವ. माया विषय जो ब्रह्म का प्रतिबिंब है और अधिष्ठान ब्रह्म माया सहित जगत करता सर्वज्ञ ईश्वर कहिए. ಈಶ್ವರ ಅಂದ್ರೆ ಯಾರಿಗೆ ಅನ್ಬೇಕು ಅನ್ನೋದು ಹೇಳಿದ್ರು ಅವರು. ಮಾಯಾ, ಮಾಯೆಯಲ್ಲಿ ಬಿದ್ದಂಥ ಬ್ರಹ್ಮನ ಪ್ರತಿಬಿಂಬ ಮತ್ತು ಬ್ರಹ್ಮ. ಪ್ರತಿಬಿಂಬ 1, ಬ್ರಹ್ಮ 2, ಮಾಯಾ 3. ಇವು 3 ಕೂಡಿದ್ದೆ ಈಶ್ವರ. ಅವ ಈಶ್ವರ ಹೆಂಗದನ? ಜಗತ್ ಕರ್ತ ಅದನ. ಜ್ಞಾನ, ಇಚ್ಛಾ, ಪ್ರಯತ್ನ ಹೋವೆ ಸೊ ಕರ್ತಾ ಕೈ. ಕರ್ತಾಚಾರಿ ಇರ್ಬೇಕು, ಅವನಂತೆ ಪ್ರಪಂಚದ ಜ್ಞಾನವೂ ಇರ್ಬೇಕು, ಅದನ್ನ ಮಾಡ್ತಿರೋ ಇಚ್ಛಾನೂ ಇರ್ಬೇಕು. ಜ್ಞಾನ, ಇಚ್ಛಾ ಮತ್ತು ಪ್ರಯತ್ನ, ಈ 3 ಇದ್ದವನಿಗೆ ಕರ್ತ ಅಂತ ಕರೀತಾರೆ. ಸರ್ವಜ್ಞ ಮತ್ತೆ ಹೆಂಗದನ ಈಶ್ವರ? ಜಗತ್ ಕರ್ತ ಅನ್ನೋದನ ಮತ್ತು ಸರ್ವಜ್ಞ. ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಸಕಲ ಪದಾರ್ಥ ಜ್ಞಾನ ಸಂಪನ್ನವಾನ್ ಸರ್ವಜ್ಞ. ಈಶ್ವರನ ಬಗ್ಗೆ ಹೇಳಿದ್ರು. ಈಗ ಜೀವನ ಬಗ್ಗೆ ಹೇಳ್ತಾರೆ. ಅವಿದ್ಯಾ ವಿಷಯ ಜೋ ಬ್ರಹ್ಮ ಕಾ ಪ್ರತಿಬಿಂಬ. ಅವಿದ್ಯೆಯಲ್ಲಿ ಬಿದ್ದಂತ ಬ್ರಹ್ಮನ ಪ್ರತಿಬಿಂಬ. ಹೌದು ನೋಡಿಲಿ, ಅಲ್ಲಿ ಈಶ್ವರನು ಬ್ರಹ್ಮನ ಪ್ರತಿಬಿಂಬ ಅಂದ್ರು, ಇಲ್ಲಿ ಜೀವನಿಗೂ ಬ್ರಹ್ಮನ ಪ್ರತಿಬಿಂಬ ಅಂದ್ರು. ಯಾಕಂದ್ರೆ ಆತ್ಮ ಬ್ಯಾರೆ ಅಲ್ಲ, ಬ್ರಹ್ಮ ಬ್ಯಾರೆ ಅಲ್ಲ. ಗುರ್ತಾಗತ್ತ ಹೇಳೋದು. ಸೊ ಅಧಿಷ್ಠಾನ ಕೂಟಸ್ಥ. ಮತ್ತೆ ನಿಮ್ಗೆ ಗಡ್ಬಡ ಆಗ್ಬಾರ್ದು ತಿಳ್ಕೊಂಡು ಬ್ರಾಕೆಟ್ ಒಳಗೆ ಕೂಟಸ್ಥ ಕೊಟ್ರು, ಅಂದ್ರೆ ಆತ್ಮ ಅಂತ ಕೊಟ್ರು. ಕೂಟವತ್ತ ನಿರ್ವಿಕಾರ ರೂಪೇಣ ಸ್ಥಿತಿ ಸ ಕೂಟಸ್ಥ ಉಚ್ಯತೆ. ಹೌದಲ್ಲ? ಕಂಬಾರನ ಅಡಿಗಲ್ಲು, ಅದಕ್ಕೆ ಕೂಟ ಅಂತ ಕರೀತಾರೆ. ಅದ್ರ ಮ್ಯಾಗ ಬೇಕಾದಷ್ಟು ವಸ್ತುಗಳು ತಯಾರಾಗಿ ಹೋಗ್ತಾವ, ಖರೆ ಅದು ಮಾತ್ರ ಇದ್ದಕ್ಕಿದ್ದಂಗ ಇರ್ತೈತಿ. ಅವಿದ್ಯಾ ಸಹಿತ ಭೋಕ್ತಾ ಅಲ್ಪಜ್ಞ ಜೀವಕ್ಕಯ್ಯೆ. ಜೀವ ಅಂತ ಯಾರಿಗೆ ಅನ್ಬೇಕ್ರಿ ಅಂತ ಕೇಳಿದ್ರ ಅವಿದ್ಯಾ, ಅವಿದ್ಯೆಯಲ್ಲಿ ಬಿದ್ದಂತ ಆತ್ಮನ ಪ್ರತಿಬಿಂಬ ಮತ್ತು ಆತ್ಮ, ಈ 3 ಕೂಡಿದ್ದು ಜೀವ. ಈ ಜೀವ ಯಾಕದನಪ್ಪ ಅಂದ್ರೆ ಭೋಕ್ತಾ ಅದನ. ಭೋಕ್ತಾ ಅಂದ್ರೆ ಕರ್ಮದ ಫಲವನ್ನ ಉಣ್ಣವಂತವನ ಅದನ. ಮತ್ತ ಇವ ಹೆಂಗ ಅದನ? ಅಲ್ಪಜ್ಞ ಅದನ. ಅವನ ಮನ್ಯಾಗ ಏನ್ ನಡೆದ ಅವನಿಗೆ ಗೊತ್ತಾಗಲ್ಲ, ಜೀವನಿಗೆ. ಆದ್ರೆ ಈಶ್ವರನಿಗೆ ಮಾತ್ರ ಜಗತ್ತಿನ ಜ್ಞಾನ ಐತಿ. ಇಷ್ಟು ಗೊತ್ತಾತ? सो ईश्वर और जीव भी अनादि कल्पित है. जीवनु ಸುಳ್ಳ, ಈಶ್ವರನು ಸುಳ್ಳ. ಇವರು ಬಹಳ ಕಾಲದಿಂದ ಬಂದಾರ. ಬಹಳ ಕಾಲದಿಂದ ಬಂದಾರ ಅಂದ್ರ ಇವರು ಕೂಡ ಸುಳ್ಳ. जिनमें ईश्वर की उपाधि माया एक है. ಈಶ್ವರನಿಗೆ ಉಪಾಧಿ ಆಗಲ್ಪಟ್ಟಂತ ಮಾಯಾ ಹಂಗೈತಿ, ಒಂದ ಐತಿ. और ಅಪೇಕ್ಷಿಕ ವ್ಯಾಪಕ है. ಅದು ಹೆಂಗೈತಿ? ಅಪೇಕ್ಷಿಕ ವ್ಯಾಪಕ. ಅಪೇಕ್ಷಿಕ ವ್ಯಾಪಕ ಅಂದ್ರೆ ಒಂದು ವಸ್ತುವಿನಿಂದ ದೊಡ್ಡದಾಗಿ ಇನ್ನೊಂದು ವಸ್ತುವಿನಿಂದ ಸಣ್ಣಾಗುವುದಕ್ಕೆ ಅಪೇಕ್ಷಿಕ ವ್ಯಾಪಕ ಅನ್ನುತ್ತಾರೆ. ಅದನ್ನು ಬಿಡಿಸಿ ಹೇಳ್ತಾರ. ಈಗ ನಿಮಗೆ ಸುಮ್ಮ ಉದಾಹರಣೆ ಕೊಡ್ಬೇಕಂದ್ರೆ, ಈಗ ವ್ಯಾಸ ಬಿಡ್ಲಿಕ್ಕಿಂತಲೂ ಮೈಕ್ ದೊಡ್ಡದೈತಿ. ಈ ವ್ಯಾಸ ಬಿಡ್ಲಿಕ್ಕಿಂತಲೂ ಇದು ಮೈಕ್ ಅನ್ನೋದು ದೊಡ್ಡದೈತಿ. ಈ ಮೈಕ ಆ ಕೊಂಬದಕ್ಕಿಂತಲೂ ಸಣ್ಣದೈತಿ. ಏನ್ ದೊಡ್ಡದೈತಿ? ಇದಕ್ಕಿಂತ ದೊಡ್ಡದೈತಿ, ಅದಕ್ಕಿಂತ ಸಣ್ಣದೈತಿ. ಇದಕ್ಕೆ ಅನ್ಬೇಕು ಒಂದರ ಅಪೇಕ್ಷೆಯಿಂದ ದೊಡ್ಡದಾಗಿ ಇನ್ನೊಂದರ ಅಪೇಕ್ಷೆಯಿಂದ ಸಣ್ಣದಾಗಿದ್ದಕ್ಕ ಈ ನಡಬಾರ್ಕಿನ ವಸ್ತುಕನ್ನು ಅಪೇಕ್ಷಿಕ ವ್ಯಾಪಕ. ಗುರ್ತಾತು? ಎದಕ್ಕೆ ಅನ್ಬೇಕು ಅಪೇಕ್ಷಿಕ ವ್ಯಾಪಕ? ಒಂದರಿಂದ ದೊಡ್ಡದ ಅನ್ಸ್ಕೊಂಡೈತಿ, ಇನ್ನೊಂದರಿಂದ ಸಣ್ಣದ ಅನ್ಸ್ಕೊಂಡೈತಿ. ಇದಕ್ಕೆ ಅಪೇಕ್ಷಿಕ ವ್ಯಾಪಕ ಅನ್ಬೇಕು. ಮಾಯಾ ಹೆಂಗೈತಿ ಅಂತ ಕೇಳಿದ್ರೆ, ಈ ಜಗತ್ತೆಲ್ಲ ಹುಟ್ಟಿಸೋದ ಅಂದ್ಬಳಕ ಜಗತ್ತಿಗಿಂತಲೂ ದೊಡ್ಡದೈತಿ, ಬ್ರಹ್ಮನಿಗಿಂತಲೂ ಸಣ್ಣದೈತಿ. ಬ್ರಹ್ಮನಿಗಿಂತ ಸಣ್ಣದಲ್ಲ ಮಾಯಾ. ಶರೀರ ವಿಷಯ ತಿಳ್ಕಿ ನ್ಯಾಯಿ ಅಂದಾರ. ಮಾಯಾ ಅನ್ನೋದು ಹೆಂಗೈತಿ? ಶರೀರಲ್ಲಿರುವ ಮಚ್ಚೆಯಂತೆ. ಮಚ್ಚೆ ದೊಡ್ಡದು, ಶರೀರ ದೊಡ್ಡದು.
ಶರೀರ ದೊಡ್ಡದು. ಮಾಯಾ ಅನ್ನೋದು ಹೆಂಗೈತಿ? ಬ್ರಹ್ಮನಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದಂತೆ ಐತಿ. ಜಗತ್ತಿನಕ್ಕಿಂತಲೂ ಮಾಯಾ ದೊಡ್ಡದು, ಬ್ರಹ್ಮನಕ್ಕಿಂತ ಮಾಯಾ ಸಣ್ಣದು ಅನ್ಬೇಕು. ಮಾಯಾಕನ್ನು ಅಪೇಕ್ಷಿಕ ವ್ಯಾಪಕ. ಅವ್ರ ಮುಂದೆ ಟಿಪ್ಪಣಿ ಬಿಡಿಸಿ ಹೇಳ್ತಾರ ಅವರು, ಸುಮ್ಮನೆ ಈಗ ಹೇಳ್ದೆ. अपेक्षिक व्यापक है, किसी से ईश्वर भी एक है और व्यापक है. ಮಾಯಾನು ಒಂದ, ಈಶ್ವರನು ಒಂದ. ಯಾಕಂದ್ರೆ ಮಾಯಾ ಏಸಿರ್ತಾವ, ಈಶ್ವರನು ಆಟಿರ್ತಾವ. ಮಾಯಾನು ಒಂದ, ಈಶ್ವರನು ಒಂದ. ಮಾಯಾನು ವ್ಯಾಪಕ, ಈಶ್ವರನು ಅಪೇಕ್ಷಿಕ ವ್ಯಾಪಕ. ಟಿಪ್ಪಣಿ ನಡೆಸ್ಕೊಂಡು ಹೋಗೋಣ. ಇಲ್ಲಿ ಎಲ್ಲಿ ಬಂದ ಟಿಪ್ಪಣಿ ಅಂದ್ರೆ 38ನೇದು ಶುದ್ಧ ಸತ್ವ ಗುಣದ ಮೇಲೆ ಬಂದೈತಿ. ಏನು ಬಂದೈತಿ? ಶುದ್ಧ ಸತ್ವ ಗುಣ ಮೇಲೆ. ಟಿಪ್ಪಣಿ ಸಂಖ್ಯೆ 38. ಕ್ಷತ್ರಿಯ और ಶೂದ್ರ ರೂಪ ಮಂತ್ರಿ ನಸೆ. ಒಬ್ಬ ರಾಜಾಗ ಇಬ್ಬರು ಮಂತ್ರಿ ಅದ. ಒಬ್ಬ ರಾಜಾಗ ಇಬ್ಬರು ಮಂತ್ರಿ ಅದ. ಯಾರಪ್ಪ ರಾಜ ಅಂದ್ರ ಹೇಳ್ತಾರ ಅವ್ರು. मंत्री ने से ब्राह्मण राजा की नाई जो रजतम से दबे नहीं किंतु रजतमों को आप दबावे ऐसा सत्व गुण शुद्ध सत्व गुण है. ಅದನ್ನು ಓದೆ ಈಗ ಟೋಟಲ್ ತಾತ್ಪರ್ಯ ಹೇಳ್ತೀನಿ ನಿಮಗೆ. ಶುದ್ಧ ಸತ್ವ ಗುಣ ಅಂದ್ರೆ ಎದಕ್ಕನ್ ಬೇಕ್ರಿ ಅಂತ ಕೇಳಿದ್ರೆ ಒಂದು ದೃಷ್ಟಾಂತ ಕೊಟ್ಟು ಹೇಳಕತ್ತಾರ. ಇಲ್ಲಿ ಒಬ್ಬ ಕ್ಷತ್ರಿಯ, ಒಬ್ಬ ಶೂದ್ರ, ಒಬ್ಬ ಬ್ರಾಹ್ಮಣ, 3 ಮಂದಿ ಅದಾರ. ಇಲ್ಲಿ ಕ್ಷತ್ರಿಯ ಅಂದ್ರ ರಜೋಗುಣ ತಿಳ್ಕೋರಿ, ಶೂದ್ರ ಅಂದ್ರ ತಮೋಗುಣ ತಿಳ್ಕೋರಿ, ಬ್ರಾಹ್ಮಣ ಅಂದ್ರ ಸತ್ವಗುಣ ಅಂತ ತಿಳ್ಕೋರಿ. ಗೊತ್ತಾತ? ಇಲ್ಲಿ ರಾಜ ಯಾರದನಪ್ಪ ಅಂದ್ರ ಸತ್ವಗುಣ ಅದ. ಸತ್ವಗುಣ ಅದಂದ್ರೇನು? ಬ್ರಾಹ್ಮಣ ರಾಜ ಅದ. ಅಲ್ಲಿ ಮಂತ್ರಿಗಳು ಯಾರದಾರ ಅಂತ ಕೇಳಿದ್ರ ರಜೋಗುಣ ತಮೋಗುಣ ಅದಾವ. ರಜೋಗುಣ ತಮೋಗುಣ ಅಂದ್ರ ಕ್ಷತ್ರಿಯ ಮತ್ತು ಶೂದ್ರರು ಇಬ್ಬರು ಮಂತ್ರಿ ಅದಾರ. ಬ್ರಾಹ್ಮಣ ರೂಪ ಸತ್ವಗುಣ ಅನ್ನೋವ ರಾಜ ಅದನ್ನ. ಗುರ್ತಾಗತೈತೋ? ಗಡಿಬಿಡಿ ಆಗತೈತೋ? ರಾಜ ಬ್ರಾಹ್ಮಣವ, ಮಂತ್ರಿಗಳು ಶೂದ್ರ ಮತ್ತು ಕ್ಷತ್ರಿಯ ಅದ. ಇಲ್ಲಿ ಅಧಿಕಾರ ಮಹತ್ವ ಇರ್ತೈತಿ, ಜಾತಿ ಮುಖ್ಯತಾ ಬರೋದಲ್ಲ. ಅಧಿಕಾರ ಯಾರಂತ ರಾಜ ಹೆಚ್ಚೋ ಮಂತ್ರಿ ಹೆಚ್ಚೋ? ರಾಜ ಹೆಚ್ಚ. ಹೌದಲ್ಲ? ರಾಜ ಹೇಳ್ದಂಗ ಮಂತ್ರಿ ಕೇಳಬೇಕ. ಅವ ಜಾತಿಲೇನೂ ಬ್ರಾಹ್ಮಣ, ಮತ್ ಮೇಲಾಗಿ ರಾಜನೂ ಹೌದು. ಅವ್ರಿಬ್ರು ರಾಜಗಳಿಗೆ ಇವರಿಬ್ರು ಮಂತ್ರಿಗಳದಾರ. ಅವ ರಾಜ ಹ್ಯಾಂಗ ಹೇಳ್ತಾನ, ಇವ್ರು ಹಂಗೆ ಕೇಳ್ತಾರ. ಹಂಗ ಯಾವನಂತಕ ಸತ್ವಗುಣ ಪ್ರಧಾನ ಇರ್ತೈತಿ, ಯಾವನಂತಕ ಸತ್ವಗುಣ ಪ್ರಧಾನ ಇರ್ತೈತಿ, ಅಲ್ಲಿ ರಜೋಗುಣ ತಮೋಗುಣ ಏನೂ ಕೆಲಸ ಮಾಡಂಗಿಲ್ಲ. ಈ ಬೇಕಾದಟ್ಟು ಜಿಗದಾಡಿ ಅದನ್ನ ತೊಂಬ ಇದನ್ನ ತೊಂಬ, ಅಲ್ಲಿ ಹೋಗೋ ನಡಿ, ಇಲ್ಲಿ ಹೋಗೋ ನಡಿ, ಅದನ್ನು ಕುಡಿಯೋ ನಡಿ, ಇದನ್ನ ತಿನ್ನು ನಡಿ, ಇವು ಎರಡೂ ರಜೋಗುಣ ತಮೋಗುಣ ಮಾಡಿದ್ರು ಅವನಂತ ಸತ್ವಗುಣ ಪ್ರಧಾನ ಇರೋದ್ರಿಂದ ಕುದುರೆ ಲಗಾಮ್ ಹಿಡಿದು ಜಗದಂಗ ಜಗತ್ತಿರ್ತಾನವ. ಸತ್ವಗುಣ ಅಂದ್ರೆ ಗೊತ್ತಾಗ್ತದ. ಇನ್ನು ಮಲಿನ ಸತ್ವಗುಣ ಅಂದ್ರೆ ತಮೋಗುಣ ಬಗ್ಗೆ. ಮಲಿನ ಸತ್ವಗುಣ ಅಂದ್ರೆ ರಜೋಗುಣ ಇದು, ಅದ್ರ ಬಗ್ಗೆ ಹೇಳ್ತಾರೆ. ಟಿಪ್ಪಣಿ ಸಂಖ್ಯೆ 39. जो रजतमं को दबेवे नहीं किंतु शूद्र रूप दोनों राजकुमारन से ब्राह्मण रूप एक मंत्री की न्यायी रजतम से आप दबावे ऐसा सत्वगुण मलिन सत्वगुण है. ಇಲ್ಲಿ ಉಲ್ಟಾ ಆತು. ಇಲ್ಲಿ ಬ್ರಾಹ್ಮಣನೇ ಮಂತ್ರಿ ಆಗಿಬಿಟ್ಟ. ಜಾತಿಲೆ ದೊಡ್ಡ ಮದನ, ಕರಿ ಅಧಿಕಾರದಾಗ ಮಂತ್ರಿ ಅದನ. ಈ ಶೂದ್ರ ಮತ್ತು ಕ್ಷತ್ರಿಯ ಇಬ್ಬರು ರಾಜರ ಮಕ್ಕಳು ಅದಾರ. ಅಂದ್ರೆ ಅವ್ರಿಗೆ ಉತ್ತರಾಧಿಕಾರಿಗಳು, ಯುವರಾಜ ಅಂತ ಕರೀತಾರೆ. ಅವ ರಾಜ ಇರ್ಲಿ, ರಾಜನ ಮಕ್ಕಳ ಇರ್ಲಿ, ಮಂತ್ರಿ ಅವ ಹೇಳ್ದಂಗೆ ಕೇಳಬೇಕ. ಜಾತಿಲೆ ದೊಡ್ಡ ಮದನ ಅಂತಂದ್ರೆ ನಡೆಯಂಗಿಲ್ಲ. ಅಲ್ಲಿ ಅಧಿಕಾರ ಯಾರು ದೊಡ್ಡದೈತಿ? ಅಲ್ಲಿ ರಜೋಗುಣ ತಮೋಗುಣದ ಅಧಿಕಾರ ಹೆಚ್ಚೈತಿ. ತಮೋಗುಣ ರಜೋಗುಣ ಪ್ರಧಾನ ಐತಿ. ರಜೋಗುಣ ತಮೋಗುಣ ಪ್ರಧಾನ ಇದ್ದಾಗ ಸತ್ವಗುಣ ಸುಮ್ಮ ಬಾಲ್ ಸುಟ್ಟು ಬೇಕೇನಂಗೆ ಇರಬೇಕಾಕೈತಿ. ಇದಕ್ಕೇನಂತಾರ? ಮಲಿನ ಸತ್ವಗುಣ ಅಂತ ಕರೀತಾರೆ. ಮತ್ತೊಂದು ಯಾವುದು? 40ನೇ ಟಿಪ್ಪಣಿ ಮಾಯಾ ಮೇಲೆ ಬಂದೈತಿ.
यहाँ माया शब्द करी माया और तमा प्रधान प्रकृति इन दोनों ईश्वर की उपाधि का ग्रहण है. ಉಪಾಧಿ ಅಂದ್ರೆ ಅವುಗಳ ತೊಂದ ಎಲ್ಲ ಕಾರ್ಯವನ್ನು ಮಾಡ್ತಾನ ಈಶ್ವರ. ಇಲ್ಲಿ ಉಪಾಧಿ ಯಾವ್ಯಾವತ್ತಪ್ಪ ಅಂತ ಕೇಳಿದ್ರೆ ಮಾಯಾ ಶಬ್ದ ಅನ್ನೋದ್ರಿಂದ ಮಾಯಾ ಮತ್ತು ತಮ ಪ್ರಧಾನ ಪ್ರಕೃತಿ ಇನ್ನು ದೋನೋ ಈಶ್ವರ ಕಿ ಉಪಾಧಿ ಕಾ ಗ್ರಹಣ ಹೈ. ಇವೆರಡು ಈಶ್ವರನಿಗೆ ಉಪಾಧಿ ಅದಾವ. ಒಂದು ಮಾಯಾ, ಒಂದು ತಮೋಗುಣ ಪ್ರಧಾನವಾದಂಥ ಪ್ರಕೃತಿ. तिनमें माया उपाधि को लेके ईश्वर कुलाल की न्यायी जगत का निमित्त कारण है. ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ಎರಡು ಕಾರಣ ಬೇಕು ಅಂತ ಹೇಳಿನಿ. ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ. ಜಗತ್ತು ಉತ್ಪತ್ತಿ ಮಾಡುವುದಕ್ಕೆ ಈಶ್ವರನು ಮಾಯಾಗ ತಗೊಂಡು ಮಾಯೆಯನ್ನು ತೆಗೆದುಕೊಂಡು ನಿಮಿತ್ತ ಕಾರಣನಾದ. ತಮ ಪ್ರಧಾನ ಪ್ರಕೃತಿ को लेके ईश्वर मृतिका की न्यायी जगत का उपादान कारण है. ಗಡಿಗೆ ಮಾಡಲು ಮಣ್ಣು ಹ್ಯಾಂಗ ಉಪಾದಾನ ಕಾರಣ ಐತಿ. ಮೃತಿಕಾ ಕಿ ನ್ಯಾಯ ಅಂದ್ರೇನು? ಗಡಿಗೆ ಮಾಡಲು ಹ್ಯಾಂಗ ಮಣ್ಣು ಉಪಾದಾನ ಕಾರಣ ಐತಿ, ಹಂಗ ಈಶ್ವರನು ತಮ ಪ್ರಧಾನ ಪ್ರಕೃತಿ ಎಂದು ಜಗತ್ತಿಗೆ ಉಪಾದಾನ ಕಾರಣ ಆದ. ಜಗತ್ತಿಗೆ ಉಪಾದಾನ ಕಾರಣ ಯಾರು ಅಂತ ಕೇಳಿದ್ರ ತಮ ಪ್ರಧಾನ ಪ್ರಕೃತಿಯನ್ನು ತೆಗೆದುಕೊಂಡು ಈಶ್ವರ ಉಪಾದಾನ ಕಾರಣ ಆದ. ಮಾಯೆಯನ್ನು ತೆಗೆದುಕೊಂಡು ಈಶ್ವರನು ಜಗತ್ತಿಗೆ ನಿಮಿತ್ತ ಕಾರಣ ಆದ. ರೊಟ್ಟಿ ಆಗುವುದಕ್ಕೆ ಹಿಟ್ಟು ಉಪಾದಾನ ಕಾರಣ ಆಯಿತು, ರೊಟ್ಟಿ ಮಾಡ್ತಕ್ಕಂಥ ವ್ಯಕ್ತಿ ನಿಮಿತ್ತ ಕಾರಣ ಆದ. ಹಂಗೆ ಈ ಪ್ರಪಂಚನ್ನು ರೊಟ್ಟಿ ತಯಾರಾಗಬೇಕಾಗಿತ್ತು ಅಂದ್ರೆ ಈಶ್ವರನು ಮಾಯೆಯನ್ನು ತೆಗೆದುಕೊಂಡು ನಿಮಿತ್ತ ಕಾರಣ ಆದ. ತಮ ಪ್ರಧಾನ ಪ್ರಕೃತಿಯನ್ನು ತೆಗೆದುಕೊಂಡು ಉಪಾದಾನ ಕಾರಣ ಆದ. ಇಲ್ಲಿ ಉಪಾದಾನ ಕಾರಣ ಅಂದ್ರೇನು, ನಿಮಿತ್ತ ಕಾರಣ ಅಂದ್ರೇನು ಅನ್ನೋದು ಗೊತ್ತಾಗಬೇಕಂತ. ಯಾಕಂತ ಕೇಳಿದ್ರೆ ಇಲ್ಲಿ ಒಂದು ಸ್ವಲ್ಪ ಎಡುತ್ತಾರೆ. कार्य से तटस्थ हुए और कार्य का जनक होवे सो निमित्त कारण ಕೈ ಅಂತ ಒಬ್ಬರ ಲಕ್ಷಣ ಹೇಳ್ತಾರೆ. ಆ ಲಕ್ಷಣ ಹೇಳೋದ್ರಿಂದ ಎಲ್ಲಿ ಸಿಗಿ ಬೀಳ್ತಾರ ಅನ್ನೋದನ್ನ ಬಹಳ ಸ್ವಲ್ಪ ಒಂದು ಸ್ವಲ್ಪ ಚರ್ಚೆ ಐತಿ. ಅದನ್ನೇನು ಹೇಳೋನು ಬಿಡೋನು, ಒಂದು 10-15 ನಿಮಿಷ ಆಗುತ್ತೆ ಬಿಡೋಣ. ಈಗೇನಂದ್ರು ಜಗತ್ತು ಉತ್ಪತ್ತಿ ಆಗಬೇಕಾಗಿತ್ತು ಅಂದ್ರೆ ಮಾಯಾಗ ತಗೊಂಡು ಈಶ್ವರ ಏನಾದ ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಅಂದ್ರೆ ಏನು? ಕಾರ್ಯ ಮಾಡಬೇಕು, ಮಾಡಿ ಆ ಕಾರ್ಯದಕ್ಕಿಂತಲೂ ಬ್ಯಾರೆ ಇರಬೇಕು. ಹೆಣ್ಮಗಳು ರೊಟ್ಟಿ ಮಾಡಿ ಬ್ಯಾರೆ ಅದಳೋ ಏನ ರೊಟ್ಟಿಯಾಗಿ ಸೇರ್ಕೊಂಡಳು? ರೊಟ್ಟಿ ಮಾಡ ರೊಟ್ಟಿಗಿಂತಲೂ ಭಿನ್ನ ಅದ. ಹಂಗ ಈಶ್ವರ ಜಗತ್ತನ್ನ ಮಾಡಿ ಜಗತ್ತಿನಕ್ಕಿಂತಲೂ ಭಿನ್ನ ಅದನೇನು? ಗುರ್ತಾತಿಲ್ಲೋ ನಾ ಹೇಳುದು ಅಂದ್ರೆ ಜಗತ್ತಿಗೆ ಬಿಟ್ಟು ಈಶ್ವರ ಬ್ಯಾರೆ ಅದ ನಂಗೆ ಆತಲ್ಲ. ಇಬ್ರು ಬ್ಯಾರೆಗ್ಯಾರ ಹಂಗ. ಮತ್ತೆ ಈಶಾವಾಸ್ಯ ಮಿದಂ ಸರ್ವ ಮತ್ತೆ ಹೇಳ್ತಿರಲ್ಲ, ಇದೆಲ್ಲ ಜಗತ್ ಪರಮಾತ್ಮಮಯ ಅದ ಅಂತ ನೀವೇ ಹೇಳ್ತೀರಿ. ಮತ್ತೇನ್ ಹೇಳಾಕತ್ತೀರಿ? ನಿಮಿತ್ತ ಕಾರಣ ಅಂದ್ರೆ ಏನು? ಕಾರ್ಯ ಮಾಡಬೇಕು, ಕಾರ್ಯದಕ್ಕಿಂತಲೂ ಬ್ಯಾರೆ ಇರಬೇಕು. ಹೆಣ್ಮಗಳು ರೊಟ್ಟಿ ಮಾಡಿ ರೊಟ್ಟಿಗಿಂತ ಬೇರೆ ಅದಳೋ ಇಲ್ಲೋ? ಹಂಗ ಪರಮಾತ್ಮ ಜಗತ್ತು ಮಾಡಿ ಜಗತ್ತಿಗಿಂತ ಬ್ಯಾರೆ ಅದನೇನು? ಬರ್ತಿಲ್ಲ ಪ್ರಶ್ನೆ? ಮತ್ತೆ ಹ್ಯಾಂಗ ಮಾಡೋದು? ನಮ್ಗ ಪ್ರಶ್ನೆ ಬರಂಗಿಲ್ಲ, ಸುಮ್ಮನೆ ನೀವು ಪ್ರಶ್ನೆ ಎಬ್ಬಿಸಿ ನಮ್ಗೆ ತಲೆ ಕೆಡಿಸ್ತೀರ. ಇದು ಒಂದು ಲಕ್ಷಣ. ಇದು ಲಕ್ಷಣ ಲಕ್ಷಣ ಯಾವ ಲಕ್ಷಣ ಹೇಳಾಕತ್ತೀನಿ ನಾನಂದ್ರು, ಕಾರ್ಯಸೇ ತಟಸ್ಥುವೆ ಕಾರ್ಯಕ ಜನಕ್ ಹೋವೆ ಸೊ ನಿಮಿತ್ತ ಕಾರಣ ಕೈ. ಕಾರ್ಯದಕ್ಕಿಂತಲೂ ತಟಸ್ಥ ಅಂದ್ರೇನು? ಬೆನ್ನಿರ್ಬೇಕು, ಕಾರ್ಯ ಹುಟ್ಟಿಸೋದಕ್ಕೆ ಕಾರಣ ಆಗಿರ್ಬೇಕು, ಅದಕ್ಕೆ ನಿಮಿತ್ತ ಕಾರಣ ಅನ್ಬೇಕು. ಈ ಲಕ್ಷಣ ನಾವು ಹೇಳಿದೀವಿ ಅಂದ್ರೆ ಸಿಗ್ಬಿಡ್ತೀವಿ. ಇದು ಲಕ್ಷಣ ಯಾರದ್ರಿ? ಇದು ಲಕ್ಷಣ ನೈಯಾಯಿಕರು. ಇದನ್ನ ಪಕ್ಕ ಚೆನ್ನಾಗಿರ್ಬೇಕು. ಲಕ್ಷಣ ಯಾರ್ದು? ನೈಯಾಯಿಕರು. ನಮ್ಮ ಲಕ್ಷಣ ಏನು? ಉಪಾದಾನ ಕಾರಣಸೆ ಭಿನ್ನ ಕಾರಣಕ್ಕೂ ನಿಮಿತ್ತ ಕಾರಣಕ್ಕಯ್ಯೇ. ಇದಂದ್ರೆ ನೀವು ಸಿಗ್ಬಿಡಂಗಿಲ್ಲ. ಉಪಾದಾನ ಕಾರಣಕ್ಕೆ ಬಿಟ್ಟು ಇನ್ನುಳಿದೆಲ್ಲ ನಿಮಿತ್ತ ಕಾರಣಪ್ಪ. ಮತ್ತ ನೈಯಾಯಿಕರ ಮತದ ಅನುಸಾರವಾಗಿ ಲಕ್ಷಣ ಏನೈತಿ? ಕಾರ್ಯಸೆ ತಟಸ್ಥುವೆ ಅವ್ರ ಕಾರಕ ಜನಕ್ಕುವೆ ಸೊ ನಿಮಿತ್ತ ಕಾರಣಕ್ಕಯ್ಯೇ ಅಂತಂದ್ರಿ ನೀವು. ಆ ಲಕ್ಷಣ ಇಲ್ಲಿ ಕುಂಡ್ರಲ್ಲೇನ್ರಿ? ಅದನ್ನು ಕುಣ್ಸಾಕ್ ಬರ್ತೈತಿ.
ಅದನ್ನು ಕೂಡ ಕುಣ್ಸಾಕ್ ಬರ್ತೈತಿ. ಹಂಗ್ರಿ ಕಾರ್ಯಸೇ ತಟಸ್ಥವೆ, ಕಾರ್ಯದಕ್ಕಿಂತಲೂ ತಟಸ್ಥ ಆಗಿರ್ಬೇಕು. ತಟಸ್ಥ ಅಂದ್ರೆ ಏನು ಅನ್ನೋ ತಿಳ್ಕೊಬೇಕು ಮೊದಲು. ಅಸಂಬಂಧಕ್ಕೂ ತಟಸ್ಥಕ್ಕಯ್ಯೇ, ಸಂಬಂಧ ಎಲ್ಲದಕ್ಕ ತಟಸ್ಥ ಅನ್ಬೇಕು ಅನ್ಬೇಕ. ಜಗತ್ತಿಗೆ ಈಶ್ವರ ಸಂಬಂಧ ಇಲ್ಲೇನು ಅಂತ ಕೇಳಿದ್ರೆ ಸಂಬಂಧ ಅದಾನ. ಮತ್ತೆ ಎದಕ್ಕೆ ಸಂಬಂಧ ಇಲ್ಲ ಈಶ್ವರ? ಜೀವಿಗಳ ಕರ್ಮಕ್ಕೆ ಸಂಬಂಧ ಇಲ್ಲ ಈಶ್ವರ. ಈಶ್ವರ ಎದಕ್ಕೆ ಸಂಬಂಧ ಇಲ್ಲ? ನಿನ್ನ ಕರ್ಮಗಳಿಗೆ ಅವ ಹಸ್ತಕ್ಷೇಪ ಮಾಡಂಗಿಲ್ಲ. ನಿನ್ನ ಕರ್ಮಗಳಿಗೆ ಅವ ಹಸ್ತಕ್ಷೇಪ ಮಾಡಂಗಿಲ್ಲ. ನಿನ್ನ ಕರ್ಮ ನಿನ್ನ ಸುತ್ತನೆ. ಒಂದು ಸಲ ಏನಾಗಿತ್ತು ಅಂದ್ರೆ, ಒಬ್ಬ ಭಕ್ತ ಶಿವನನ್ನ ಕುರಿತು ತಪಸ್ಸಿಗೆ ಕುಂತ. ಶಿವನನ್ನ ಪ್ರತ್ಯಕ್ಷ ಮಾಡ್ಕೋಬೇಕು ಅಂತೇಳಿ ತಪಸ್ಸಿಗೆ ಕುಂತ. ಕುಂತ ಬಳಕ ಶಿವ ಪ್ರತ್ಯಕ್ಷ ಆದ. ಶಿವ ಪ್ರತ್ಯಕ್ಷ ಆದ. ಏನ್ ಬೇಕು ನಿನಗ ಅಂತ ಕೇಳ್ದ. ಒಟ್ಟ ಸಂಸಾರ ಅಂದ್ರೆ ಸಾಕಾಗಿ ಹೋಗೈತಿ ನನಗೆ. ಏನು ಎಂದು ನನಗೆ ತಿಳುವಳಿಕೆ ಬಂದೈತಿ ಅವತ್ತು ಹೇಳಿದ್ ಬರೇ ಕಷ್ಟ ಕಷ್ಟ ದುಃಖ ಕಷ್ಟ ದುಃಖ ಕಷ್ಟ. ಇದಕ್ಕೆ ಬಿಟ್ರೆ ನಾ ಸುಖ ಅಂದ್ರೆ ಹೆಂಗೆ ಇರ್ತೈತಿ, ನೆಮ್ಮದಿ ಅಂದ್ರೆ ಹೆಂಗೆ ಇರ್ತೈತಿ, ಆನಂದ ಅಂದ್ರೆ ಹೆಂಗೆ ಇರ್ತೈತಿ ಅನ್ನೋದು ಕಂಡೇ ಇಲ್ಲ ತಂದೆ. ನನ್ನ ದುಃಖ ಎಲ್ಲ ನೀ ತಗೊಂಡು ಬಿಡು ಅನ್ನೋ. ನನ್ನ ದುಃಖ ಎಲ್ಲ ನೀ ತಗೊಂಡು ಬಿಡು ಅನ್ನೋ. ಅವಾಗ ಪರಮಾತ್ಮ ಅಂತಾನ, ದುಃಖ ತೊಳಕ ಬರಂಗಿಲ್ಲಪ್ಪ. ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅವಶ್ಯಮೇವ ಭುಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಮಾಡಿದ್ದುಣ್ಣೋ ಮಾರಾಯ, ಯಾವ ಮಾಡಿರ್ತಾನ ಉಣ್ಣಾಕ ಬೇಕು. ಕರ್ಮಗಳಂತೂ ನನಗೆ ತೊಳಾಕ ಬರಂಗಿಲ್ಲ ಅನ್ನೋ. ಮತ್ ಪರಮಾತ್ಮ ನನ್ನ ಕತಿ ಹ್ಯಾಂಗ? ಸಂಸಾರದಾಗನು ಸಾಕಾಗಿತ್ತು, ತಪಸ್ಸಿ ಕೂತು ಅನ್ನ ನೀರ ಊಟ ಬಿತ್ತು ನಿನಗೆ ಪ್ರತ್ಯಕ್ಷ ಮಾಡ್ಕೊಂಡ್ರು ನೀನು ಹಂಗ ಅನ್ನಕತ್ತಿದಿ. ಮತ್ ನೀನು ನನ್ನ ಕೈ ಬಿಟ್ರೆ ಹ್ಯಾಂಗ ಅನ್ನವ. ಏನಿಲ್ಲ, ಒಂದು ಕೆಲಸ ಮಾಡ್ಬೋದು ಅನ್ನೋ ಪರಮಾತ್ಮ. ಏನು ಕೆಲಸ ಅಂದ್ರೆ ನಿನ್ನ ಪಾಪ ಅವನಿಗೆ, ಅವನ ಪಾಪ ನಿನಗ, ಹಿಂಗ ಅದಲಿ ಬದಲಿ ಮಾಡಾಕ ಬರ್ತೈತಿ ಅನ್ನೋ. ಬದಲಿ ಮಾಡಾಕ ಬರ್ತೈತಿ. ಇದು ಒಳ್ಳೆ ಹೇಳಿ ನನಗಂತೂ ಸಾಕಾಗಿ ಹೋಗೈತಿ. ನನ್ನ ದೊಡ್ಡ ಪಾಪ ವೈದ್ಯಕ್ಷೆ ಮತ್ತೊಬ್ಬನ ಕೊಳ ಒಗದು ಯಾವಂದಾರ ಸಣ್ಣ ಪಾಪ ತೊಂದು ಓಡಿ ಬಂದ್ರೆ ಆತು ತಿಳ್ಕೊಂಡು ವಿಚಾರ ಮಾಡಿದೆವ. ಪರಮಾತ್ಮ ಅಂತಾನ, ನಿನ್ನಿಂದ ಊರಿಗೆಲ್ಲ ಉಪಕಾರ ಆಗಲಿ, ನಿನ್ನಿಂದ ಹುಬ್ಳ್ಯಾಗಿರ್ತಕ್ಕಂಥ ಮಂದಿಗೆಲ್ಲ ಉಪಕಾರ ಆಗಲಿ, ಎಲ್ಲರಿಗೂ ಹೇಳ್ಬಿಡು ನಿಮ್ಮ ಪಾಪ ನಿಮ್ಮ ಕಷ್ಟ ಗಂಟು ಕಟ್ಕೊಂಡ್ ಬಂದ ಪರಮಾತ್ಮ. ದೊಡ್ಡ ಗಂಟು ಹಿಡಿದತ್ತ, ಸಣ್ಣ ಗಂಟು ತೊಗೊಂಡ್ಬಿಡ್ದತ್ತ, ಎಲ್ಲರಿಗೂ ಹೇಳ್ಬಿಡು ಅಂದ. ಬೈಕ್ ತೊಗೊಂಡು ಗಾಡಿ ತೊಗೊಂಡು ಎಲ್ಲ ಅನೌನ್ಸ್ ಮಾಡ್ಕೋತ ಎಲ್ಲ ಕಡೆ ತಿರುಗಾಡಿ ಹೇಳ್ದ. ದೊಡ್ಡ ಪಾಪ ಹೋಗಿ ಸಣ್ಣ ಬರ್ತಂದ್ರೆ ಯಾರಿಗೆ ಬೇಡಾಗೈತಿ? ನಾ ನಡಿ ನೀ ನಡೆಯುತ್ತೆ, ಎಲ್ಲರೂ ನಾ ಮುಂದೆ ನೀ ಮುಂದತ್ತು, ಎಲ್ಲರೂ ಹುಯ್ ಎತ್ತು ಓಡಿ ಬಂದ್ರು. ಪರಮಾತ್ಮ ನಿಂತಿದ್ದ. ನಿಮ್ಮ ಪಾಪಗಳನ್ನ ಎಲ್ಲ ಗೂಟಗಳಿಗೆ ಮಳಿಗಳಿಗೆ ಸಿಗಿಸ್ರಿ ಅನ್ನೋ, ನೇತಾಕ್ರಿ. ನಿಮ್ಮ ಗೂಟದ ಪಾಪದ ಹೊರೆ ಅನ್ನೋದಲ್ಲ ಮೂಟೆಗಳು, ಅವೆಲ್ಲ ಮಳಿಗಳಿಗೆ ಸಿಗಿಸ್ರಿ, ಫೋಟೋ ಹಾಕದಂಗೆ ಹಾಕ್ರಿ ಗೂಟಗಳಿಗೆ ಅನ್ನೋ. ಎಲ್ಲಾರು ಹಾಕಿದ್ರು. ಹಾಕದ ಬಳಕ ಎಲ್ಲಾರು ಹಾಕಿ ಬಂದ ನಿತ್ರು. ಎಲ್ಲಾರು ಬಂದಿರಿ ಅಂತ ಕೇಳ್ದ ಪರಮಾತ್ಮ. ಎಲ್ಲರೂ ಬಂದಿರು. ಒಟ್ಟ ಒಂದು ಹುಡು ಸುದ್ದಿ ಉಳಿದಿಲ್ಲ ಹುಬ್ಳ್ಯಾಗ. ಎಲ್ಲರೂ ಓಡಿ ಬಂದಿವ್ರಿ. ಎಲ್ಲಾರು ನಿಮ್ಮ ಕಷ್ಟ ನಷ್ಟ ಎಲ್ಲ ಕಟ್ಕೊಂಡ್ ಬಂದಿರಿ. ಎಲ್ಲ ಕಟ್ಕೊಂಡ್ ಬಂದಿವ್ರಿ. ಎಲ್ಲರೂ ಸಿಗಿಸಿರಿ. ಎಲ್ಲರೂ ಸಿಗಿಸಿರಿ. ಈಗ ಒಂದು ನಿಮಿಷ ಕಣ್ಣು ಮುಚ್ಚಿ ಕಣ್ಣು ತೆಗೀರಿ. ನಿಮಗೆ ಯಾವ್ಯಾವ ಸಣ್ಣ ಗಂಟ ಕಾಣ್ತಾವಲ್ಲ ಅವು ತೊಗೊಂಡು ಓಡಿ ಹೋಗ್ಬಿಡ್ರಿ. ನಾವು ಯಾವ್ಯಾವ ಗಂಟ ಸಣ್ಣ ಕಾಣ್ತಾವ ತೊಗೊಂಡು ಓಡಿ ಹೋಗ್ಬಿಡ್ರಿ ಅನ್ನವ. ಅವಾಗ ಎಲ್ಲಾರು ಕಣ್ಣು ತೆಗೆದು ಸೀದ ತಮ್ಮ ಗೂಟದ ಕಡೆ ಅವೆಲ್ಲ ಚೀಲ ನೇತ್ ಹಾಕಿದ್ರಲ್ಲ ಅವು ಕಡೆ ನೋಡ್ತಾರ. ಇವ್ರಿಗೆ ಏನು ಕಾಣಕತ್ತು ಅಂದ್ರೆ ತಮ್ಮ ಗಂಟುಗಳೇ ಸಣ್ಣ ಕಾಣಕತ್ತು, ಇನ್ನೋದ್ರ ಗಂಟುಗಳನ್ನ ಇಡು ದೊಡ್ಡ ಕಾಣಕತ್ತು. ತಮ್ಮ ಗಂಟೆಗಳೇ ತಮ್ಮ ಸಣ್ಣ ಕಾಣಕತ್ತು. ಬ್ಯಾರೆದವರ ಗಂಟ ಮನಗಂಡ 4 ಮಂದಿ ಕೂಡಿ ಹೊರಸಲಾರಂಟ ಕಾಣಕತ್ತು. ಇದು ಒಳ್ಳೆ ಬರ್ತಾರೆ. ಪರಮಾತ್ಮ ಏನು ಹೇಳಿಲ್ಲ ಕೇಳಿಲ್ಲ ಮಾತಾಡಲಿಲ್ಲ. ತಮ್ಮ ಗಂಟ ತೊಳೋದು ಓಡೋದು, ಅದಕ್ಕೆ ನಾ ಯಾಕೆ ಇಲ್ಲಿ ಹೇಳ್ದಪ್ಪ ಅಂದ್ರೆ, ಅಸಂಬಂಧಕ್ಕೂ ತಟಸ್ಥ ಕೈ. ಎಷ್ಟು ಸಮಂಜಸ ಐತೆ ನೋಡಿ ದೃಷ್ಟಾಂತ ಇಲ್ಲದು. ನಿಮ್ಮ ಕರ್ಮಗಳಿಗೆ ಸಂಬಂಧ ಇಲ್ಲ ಪರಮಾತ್ಮ, ಜಗತ್ತಿಗೆ ಸಂಬಂಧ ಇಲ್ಲ ಅಂತ ಹಿಂಗೆ ಅರ್ಥ ಮಾಡಬಾರ್ದು. ನಿಮ್ಮ ಕರ್ಮಗಳು ನಿಮ್ಮ ಸುತ್ತ, ಅದನ್ನ ನೀವೇ ಉಣ್ಬೇಕು, ಅದನ್ನ ನೀವೇ ತಿನ್ಬೇಕು. ಕರ್ಮಗಳಿಗೆ ಸಂಬಂಧ ಅಲ್ಲ ಅಂತ ಅಲ್ಲಿ ಹಿಂಗೆ ಅರ್ಥ ಮಾಡ್ಬೇಕು. ಗುರ್ತಾತ? ಕಾರ್ಯಸೇ ತಟಸ್ಥವೇ, ಅವ್ರ ಕಾರ್ಯಕ ಜನಕ್ಕೆ ಹೋಗಿ ಭಿನ್ನ ಅದನವ. ಎದರಿಂದ ಭಿನ್ನ ಅದನ?
ಜೀವಿಗಳ ಕರ್ಮದಿಂದ ಭಿನ್ನ ಅದನ್ನ, ಜಗತ್ತಿನಿಂದ ಭಿನ್ನಿಲ್ಲ. ಹೀಗಾಗಿ ನೈಯಾಯಿಕ ಲಕ್ಷಣನೂ ಇಲ್ಲಿ ಕುಣ್ಸಾಕ್ ಬರ್ತೈತಿ, ಅದು ಬುದ್ಧಿಶಕ್ತಿಯಿಂದ ಕುಣ್ಸಾಕ್ ಬರ್ತೈತಿ, ಅಲ್ಲಿ ಗ್ರಂಥನಾಗ ಇಲ್ಲ. ಅದು ಬ್ಯಾಡೆ ಅದ್ರ ಗೋಜಿಗೆ ಹೋಗೋದು ಬೇಡ ಅಂದ್ರೆ ಉಪಾದಾನ ಕಾಣಿಸಿ ಭಿನ್ನ ಕಾರಣಕ್ಕೂ ನಿಮಿತ್ತ ಕಾರಣಕ್ಕಯ್ಯ, ಇದು ವೇದಾಂತಿಗಳ ಲಕ್ಷಣ. ಇದನ್ನ ಹೇಳಿದ್ರ ಅಂದ್ರೆ ನೀವು ಎಲ್ಲಿ ಸಿಗ್ಬಿಳಂಗೇನ, ಗುರ್ತಾತಲ್ಲ. ಹಂಗೆ ನಡ್ಸೋನಲ್ಲ, ಎಲ್ಲರಿಗೂ ಕೇಳ್ಸಾಕತೈತಿಲ್ಲ, ಸಾಕಾಗ್ಯದ. ನಾನು ಅಂದ್ರೆ ಶಬ್ದ ಸ್ಪಷ್ಟವಾಗಿ ಕೇಳಲಾಗೈತಿ. ಮುಸ್ ಮೂಸ್ ಅನ್ನಾಗತ್ತ, ಬಂದ್ ಮಾಡೋದು, ಬಂದ್ ಮಾಡ.